ಸಂದೇಶವನ್ನು ಹಂಚಿಕೊಳ್ಳಬೇಕೆಂದು ನಡೆಸುವಾಗ ಮನಸ್ಸಿನಲ್ಲಿ ಬಂದಂತಹ ಒಂದು ವಾಕ್ಯ ರೋಮருக்கு நிருபம் 12ஆம் அதிகாரம் 11ஆம் வசனம். ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 14ನೇ ವಚನ. 11ಆம் ವಚನ. 12ನೇ ಅಧ್ಯಾಯದ 11ನೇ ವಚನ. ಹಲ್ಲೆಲೂಯಾ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ಲಿ. ஓகே. இங்கே மூன்று காரியத்தை அப்போஸ்தலனாகிய பவுல் ரோமாபுரி சபைக்கு சொல்றாரு. ಈ ಮೂರು ಕಾರ್ಯವನ್ನು ಅಪೊಸ್ತಲನಾದಂತ ಪೌಲನು ರೋಮಪುರದವರಿಗೆ ಹೇಳುತ್ತಾರೆ. ಅಸದಿಯಾ ಇರಾಮಲ್ ಜಾಗೃತೆಯಾ ಇರುங்கள். ಆಲಸ್ಯವಾಗಿರದೆ ಜಾಗೃತೆಯಾಗಿರ್ರಿ. ஆவிலே அனலா இருங்கள். ಆತ್ಮದಲ್ಲಿ ಆಸಕ್ತ ಚಿತ್ತರಾಗಿ கர்த்தருக்கு ஊழியம் செய்யுங்கள். ಕರ್ತನಿಗೆ ಸೇವೆ ಮಾಡಿರಿ. நான் திரும்ப அதை படிக்கிறேன். ಇದನ್ನು ಪುನಃ ಓದುತ್ತೇವೆ. அசதியா இராமல் ஜாக்கிரதையா இருங்கள். ಆಲಸ್ಯವಾಗಿರದೆ ಜಾಗೃತೆಯಾಗಿರಿ. பக்கத்துல கை கொடுத்து சொல்லுங்க. ஆலசியವಾಗಿರದೆ ಜಾಗೃತೆயா இருங்கள். ಸ್ವಲ್ಪ ಸತ್ತವಾಗಿ ಸೆಕೆಂಡ್ ஆவிலே அனலா இருங்கள். ಆತ್ಮದಲ್ಲಿ ಆಸಕ್ತ ಚಿತ್ತರಾಗಿ கை கொடு. ஆவிலே அனலா இருங்கள். ஓகே. மூணாவது கர்த்தருக்கு ஊழியம் செய்யுங்க. ಕರ್ತನ ಸೇವೆ ಮಾಡುವವರಾಗಿರಿ. இது மாத்திர 2-3 சொல்லி சரியா? என் காதுல வந்து கர்த்தருக்கு ஊழியம் செய்யாதீங்க. இவருக்கு வீடு இல்லை. சாய்தானா ಸೈತಾನೆ ಹೋಗು ಯೇಸು ನಾವು ಕಿವಿಗೆ ಚೆನ್ನಾಗಿ ಕೊಡಬೇಕು, ಸೇವೆ ಮಾಡಿ. ಹಲ್ಲೆಲೂಯಾ. ದೇವರಿಗೆ ಸೇವೆ ಮಾಡುವುದು ಆತನನ್ನು ನಾವು ಪ್ರೀತಿಸುವಂತ ಕಾರ್ಯ. ಕರ್ತನ ಸೇವೆ ಮಾಡುವಂತದ್ದು ನಾವು ಕರ್ತನನ್ನು ಪ್ರೀತಿಸುವಂತ ಒಂದು ಕಾರ್ಯ. ಕರ್ತನಿಗೆ ಸೇವೆ ಮಾಡುವುದರಿಂದ ಪಾಸ್ಟ್ ಬಹುಮಾನ ಕೊಡಲ್ಲ. சரி, கர்த்தருக்கு ஊழியம் செய்யறதுனால பாஸ்டர் நமக்கு இது கொடுக்க மாட்டாரு, என்ன சொல்றது, பாராட்டு தர மாட்டாரு. ಕರ್ತನಿಗಾಗಿ ಸೇವೆ ಮಾಡುವುದರಿಂದ ಸೇವಕರು ನಮಗೆ ಒಂದು ಹೊಗಳಿಕೆಯನ್ನು ಕೊಡುವುದಿಲ್ಲ. அப்படி செஞ்சாருன்னா, ಆ ರೀತಿಯಾಗಿ ಮಾಡಿದರೆ பூமியிலே நமக்கு இது என்ன சொல்றது, ಪ್ರತಿಫಲನ முடிஞ்சிச்சுன்னு ಅರ್ಥ. ಹಾಗೆ ಮಾಡಿದರೆ ಈ ಭೂಮಿಯಲ್ಲಿ ನಮಗೆ ಸಿಗಬೇಕಾದಂತ ಒಂದು ಪ್ರತಿಫಲವು ಇಲ್ಲಿಯೇ ಸಿಕ್ಕಾಯಿತು ಅಂತ ಅರ್ಥ. ஆனா கடவுள் நமக்கு தந்தார்னா, ಕರ್ತನು ನಮಗೆ ಕೊಡುವಾಗ அது மகா பெருசா இருக்கு. ಅದು ಬಹಳ ದೊಡ್ಡದಾಗಿದೆ. எத்தனை பேருக்கு கடவுளுடைய பிரதிபலம் வேணும்? ಎಷ್ಟು ಜನರಿಗೆ ಕರ್ತನಿಂದ ಪ್ರತಿಫಲವು ದೊರಕುತ್ತದೆ. அதனாலதான் சப்போஸ் இந்த சர்ச்சில் இந்த மாதிரி செய்யறதுக்கு நிறைய பேர் ஹெல்ப் பண்ணீங்க, சில பேர் ஹெல்ப் பண்ணீங்க. ஆனால் நான் அவன் பேர் சொல்லலை, ஏன்னா கர்த்தர் அவங்களை ஆசீர்வதிக்கணும். ಸಭೆಯ ಕಾರ್ಯವನ್ನು ಮಾಡುವುದಕ್ಕಾಗಿ ಕೆಲವರು ಸಹಾಯ ಮಾಡಿದ ಅವರ ಹೆಸರು ಹೇಳುವುದಿಲ್ಲ, ಕಾರಣ ದೇವರವನ್ನು ಆಶೀರ್ವದಿಸುತ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಆಂಡವರು ಮறைவிடத்துல பார்க்கிறவர், ದೇವರು ಅಂತರಂಗವನ್ನು ನೋಡುವಂತ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರು வெளியரங்கமா ஆசீர்வதிப்பார். ಅದನ್ನು ಬಹಿರಂಗವಾಗಿ ಆಶೀರ್ವದಿಸುವಂತ ಕರ್ತನು. கர்த்தர் உங்களை ஆசீர்வதிக்கும் போது நீங்க தெரிஞ்சுக்கலாம், அந்த ಕರ್ತನು ನಿಮ್ಮನ್ನು ಆಶೀರ್ವದಿಸುವಾಗ ನೀವು ತಿಳಿದುಕೊಳ್ಳಬಹುದು, கர்த்தர் பார்த்திருக்கிறார், ಕರ್ತನು ನೋಡಿದ್ದಾರೆ. இப்ப நான் சொல்லிட்டேன்னா வார்த்தையிலே முடியும். ಈಗ ಬೋಧಕರು ಹೇಳುವಾಗ ಮಾತಿನಲ್ಲಿ ಮುಗಿದು ಹೋಗುತ್ತದೆ. ஆனா ஆண்டவர் வந்து அமுக்கி குலுக்கி சரிந்து விழுವಂತೆ, ಆದ್ರೆ ಕರ್ತನು ಅಮುಕಿ ಕುಲುಕಿ ಅದು ತುಂಬಿ ಹೊರಸೂಸುವಂತೆ ಕೊಡುವಂತ 100 ಮಡಂಗು ಆಶೀರ್ವದಿப்பார். ದೇವರು 100ರಷ್ಟು ಆಶೀರ್ವದಿಸುವಂತ ದೇವರು. இப்போ நீங்க ஒரு 10,000 கொடுத்தீங்கன்னா, ಈಗ ನೀವು ಒಂದು 10,000 ರೂಪಾಯಿ ಕೊಟ್ಟರೆ 100% எவ்வளவு? ಅದಕ್ಕೆ 100ರಷ್ಟು ಅಂದ್ರೆ ಎಷ್ಟು? 1 ಲಕ್ಷமா? 1 ಲಕ್ಷமா? 10 ಲಕ್ಷமா? 20 ಲಕ್ಷ? 20,000? 10 plus 10 20,000. 10 into 10 தான் சூப்பரா இருக்கு இல்லையா? 10,000 into 10,000 எவ்வளவு ஆச்சு? அது 10 lakhs-ஆ? 10 lakhs. ஓகே. 100% அப்படின்னா பர்சன்டேஜ் வரும்போது 20,000 வரும். ஓகே. சரி, ஹல்லேலூயா. ஆண்டவர் கர்த்தர் நம்முடைய பிள்ளைகளை ஆசீர்வதிப்பார். ஹல்லேலூயா. ದೇವರು ತನ್ನ ಮಕ್ಕಳನ್ನು ಆಶೀರ್ವದಿಸುತ್ತಾನೆ. ಓಕೆ. இந்த 3 காரியம் சபை செய்யும். ಈ 3 ವಿಷಯಗಳನ್ನು ಸಭೆ ಮಾಡಬೇಕು. ஒன்று, ಮೊದಲನೆಯದಾಗಿ அசதியா இராமல் ಆಲಸ್ಯವಾಗಿರದೆ ஜாக்கிரதையா இருக்கணும். ಜಾಗ್ರತೆ ಉಳ್ಳವರಾಗಿರಬೇಕು. ஏன்னா நம்முடைய
உலகத்திலே அப்படின்னா கிறிஸ்தவ உலகத்திலே இன்னைக்கு காணப்படுகிற ஒரு பெரிய காரியம் என்னன்னா அவங்க எல்லாத்துல ரொம்ப ஸ்லாக்கா இருக்கிறாங்க. ಕ್ರೈಸ್ತರ ಲೋಕದಲ್ಲಿ ಕಂಡು ಬರುವಂತ ಒಂದು ವಿಷಯವೇನೆಂದ್ರೆ ಎಲ್ಲರೂ ಬಹಳ ಆಲಸ್ಯವಾಗಿದ್ದಾರೆ. ಇಲ್ಲ ನೇತಿಗೆ இந்த ಕಾರ್ಪೆಂಟರ್ ಕೂಡ பேசிட்டு இருந்தாரு. ನೆನ್ನೆ ದಿವಸ ಇಲ್ಲಿ ಕೆಲಸ ಮಾಡ್ತಿದ್ದಂತ ಒಂದು ಕಾರ್ಪೆಂಟರ್ ಮಾತಾಡಿ ಅವರು ಕೇಳಿ ಕೇட்டார். ಅವರೊಂದು ಮಾತನ್ನ ಕೇಳಿದ್ರು. ಅವರು என்ன கேட்டார்னா ಏನಂತ ಕೇಳಿದ್ರು, ஐயா ஏசாமி ஏத்துக்கிட்டா ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ್ರೆ வாசல் பெருக்கி தண்ணி தெளிச்சு பெருக்குவாங்க தெரியுமா? அதெல்லாம் சொல்றீங்க நீங்க. வாசல் முன்னாடி காலையில எழுந்திருச்சு பெருக்குவாங்க. அந்த இது போடக்கூடாது, சொல்றது கோலம் போடக்கூடாது. ஆனா தண்ணி தெளிச்சு சுத்தமா வாசல சுத்தமா பெருக்குவார். ಬಾಗಿಲಿನ ಬಳಿಯಲ್ಲಿ ನೀರನ್ನು ಹಾಕಿ ಸ್ವಚ್ಛ ಮಾಡಿ. ஏசாமி ஏத்துக்கிட்டா செய்யக்கூடாதா அப்படின்னு கேட்டார். ಯೇಸು ಸ್ವಾಮಿಯನ್ನು ಸ್ವೀಕರಿಸಿಕೊಂಡ್ರೆ ಅದನ್ನ ಮಾಡಬಾರದು ಅಂತ ಕೇಳಿದ್ರು. ಇಲ್ಲಿ ஏசாமி ஏத்துக்கிட்டா தான் செய்யணும். ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡ್ರೆ ಅದು ಮಾಡಬೇಕು. கோலம் போடக்கூடாது, ರಂಗೋಲಿ ಹಾಕಬಾರದು. கோலம் போடக்கூடாது, கோலம் சொல்லுவாங்கல்ல, ರಂಗೋಲಿ அது போடக்கூடாது. ஏன் போடக்கூடாதுன்னா அது சாங்கியம், அது ಒಂದು ಪದ್ಧತಿ. கரெக்டா? அது ஒரு சாங்கியம் ஆக்சுவலி அது. ஆனா வீடை நீட்டா வச்சுக்கிறது, ಮನೆಯನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದು, அதுக்கப்புறம் வெளியில சுத்தமா பெருக்கி நீட்டா வச்சுக்கிறது, ಹೊರಗಡೆ ಶುದ್ಧವಾಗಿ ಸ್ವಚ್ಛವಾಗಿಟ್ಟುಕೊಳ್ಳುವಂತದ್ದು பிள்ளைங்க முதல்ல இருந்த காட்டிலும் நல்லா செய்யணும். ಅದು ದೇವರ ಮಕ್ಕಳು ಮೊದಲಿದ್ದದಕ್ಕಿಂತ ಹೆಚ್ಚಾಗಿ கேட்டாரு. ಅವರು ಕೇಳಿದ್ರು, ರಕ್ಷಿಸப்படுறதுக்கு முன்னாடி ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ 4:30 ಮணிಗೆಲ್ಲ ಎದ್ದಿಸಿடுவாங்க. 4 ಗಂಟೆಗೆ ಎದ್ದೇಳ್ತಿದ್ರು. கரெக்டா? 6:30 எந்திரிச்சு தண்ணி தெளிச்சு வெளியில நல்லா பெருக்கಿ ನೀಟಾ வச்சிடுவாங்க. ಮುಂಜಾನೆ 4 ಗಂಟೆಗೆ ಎದ್ದು ನೀರನ್ನೆಲ್ಲ ಮನೆಯ ಒಂದು ಬಾಗಿಲಿನ ಹೊಸ್ತಿಲಲ್ಲಿ ಹಾಕಿ ಅದನ್ನೆಲ್ಲ ಸ್ವಚ್ಛವಾಗಿಟ್ಟುಕೊಂಡು ஏசாமி ஏத்திட்ட பிறகு ಯೇಸು ಸ್ವಾಮಿಯನ್ನು ಅಂಗೀಕರಿಸಿಕೊಂಡ ನಂತರ ரொம்ப நேரம் படுத்து தூங்குறாங்க. ಹೆಚ್ಚು ಸಮಯ ಮಲಗಿ ನಿದ್ರಿಸುತ್ತಾರೆ. சீக்கிரமா எழும்புறதில்ல, ಶೀಘ್ರವಾಗಿ ಎದ್ದೇಳುವುದು. ஆனா 3 ಮணಿ நேரம் ஜெபம் பண்றாங்க. ಆದ್ರೆ 3 ತಾಸು ಪ್ರಾರ್ಥಿಸುತ್ತಾರೆ. 2 ಮಣಿ நேரம் ஜெபம் பண்றாங்க. 2 ತಾಸು ಪ್ರಾರ್ಥಿಸುತ್ತಾರೆ. ನೀಟಾ ಇಲ್ಲ அப்படி சொல்றாரு. ಅದರ ಸ್ವಚ್ಛವಾಗಿಲ್ಲ ಎಂದು ಹೇಳಿ எனக்கு அவரை பதில் சொல்ல முடியல. ಅವರಿಗೆ ಪ್ರತ್ಯುತ್ತರವನ್ನು ಹೇಳುವುದಕ್ಕಾಗಲಿಲ್ಲ. அப்ப கடவுளை ஏற்றுக்கொண்டு அப்படி இருக்க கூடாதா கேக்குறாரு. ಅಂದ್ರೆ ಅವರು ಹೇಳ್ತಾರೆ, ದೇವರನ್ನು ಅಂಗೀಕರಿಸಿಕೊಂಡ್ರೆ ಆಗಿರಬಾರದಾ? பாருங்க, நமக்கு வெக்கமா இருக்கு இல்லையா? ಅದನ್ನ ಕೇಳುವಾಗ ನಮಗೆ ನಾಚಿಕೆಯಾಗಿದೆ. அப்ப நான் யோசித்து பார்த்தேன், நான் நினைக்கிறேன் நிறைய கிறிஸ்தவ குடும்பத்துல தேவ பிள்ளைகள் காலையில எழுந்து வீடு பெருக்கிறதுல நீட்டா வச்சுக்கிறேன்னு நினைக்கிறேன். ಒಂದು ಕ್ರೈಸ್ತರ ಕುಟುಂಬದಲ್ಲಿ ನೆನೆಸುತ್ತೇವೆ, ಹಲವಾರು ಜನರು ಮುಂಜಾನೆ ಎದ್ದೇಳುವುದಿಲ್ಲ, ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳುವುದಿಲ್ಲ. அப்போ தேவ பிள்ளைகளோட வீட்டுக்கு யாராவது வந்தாங்கன்னா, ದೇವರ ಮಕ್ಕಳ ಮನೆಗೆ ಯಾರಾದರೂ ಬಂದರೆ அப்போ அவங்க அதை அங்கீகரிக்கும். ಆಗ ಅವರು ಅದನ್ನು ಅಂಗೀಕರಿಸಿಕೊಳ್ಳಬೇಕು. தேவ பிள்ளைகள் சுத்தமா இருப்பாங்க, ದೇವರ ಮಕ್ಕಳು ಶುದ್ಧವಾಗಿರುತ್ತಾರೆ, நீட்டா இருப்பாங்க, ಸ್ವಚ್ಛವಾಗಿರುತ್ತಾರೆ அப்படின்னு சொல்லணும். ಆ ರೀತಿಯಾಗಿ ಹೇಳಬೇಕು. அப்ப நான் யோசித்து பார்த்தேன், அப்போ நம்ம ஜனங்க அசதியா இருக்கிறாங்க. ಹಾಗೆ ಯೋಚಿಸಿ ನೋಡುವಾಗ ಜನರು ಆಲಸ್ಯವಾಗಿದ್ದಾರೆ, தெளிந்த புத்தி இல்ல, ಅವರಿಗೆ ಸ್ವಸ್ಥ ಬುದ್ಧಿ ಇಲ್ಲ. அப்போ ஆனா அப்போஸ்தலனாகிய பவுல் சொல்றாரு, ಅಪೊಸ್ತಲನಾದ ಪೌಲನು ಹೇಳುತ್ತಾರೆ, நீங்கள் அசதியா இல்லாமல் ஜாக்கிரதையா இருங்க. ನೀವು ಆಲಸ್ಯವಾಗಿರದೆ ಜಾಗ್ರತೆ ಉಳ್ಳವರಾಗಿ. ஆவிக்குரிய வாழ்க்கையில இந்த குடும்ப காரியமும் குறிக்கும். ಆತ್ಮಿಕ ಜೀವಿತದಲ್ಲಿ ನಮ್ಮ ಕೌಟುಂಬಿಕವಾದ ವಿಚಾರಗಳು ಕೂಡ ಅಡಕವಾಗಿದೆ. குடும்ப காரியத்தை குறிக்கும், ಕೌಟುಂಬಿಕ ವಿಚಾರಗಳು ಕೂಡ ಇದೆ. ஆவிக்குரிய காரியங்களை நம்ம என்ன நினைக்கிறோம், வெறும் ஜெபம் பண்றது மட்டும் தான் நினைக்கிறோம். ಆತ್ಮಿಕ ವಿಚಾರಗಳು ಎಂದು ಹೇಳುವಾಗ ನಾವು ಕೇವಲ ಪ್ರಾರ್ಥಿಸುವಂತದ್ದು ಎಂದು ಮಾತ್ರ ನಾವು ನೆನೆಸಬಾರದು. ஜெபம் பண்ணா போதும், ನಾನು 1 ತಾಸು ಪ್ರಾರ್ಥಿಸಿದ್ರೆ ಸಾಕು, 2 ತಾಸು ಪ್ರಾರ್ಥಿಸಿದ್ರೆ ಸಾಕು. அப்ப அதுதான் நம்ம கடவுளுடைய வாழ்க்கை. ಅದೇ ಒಂದು ದೇವರ ಮಕ್ಕಳ ಜೀವಿತ கிடையாது. ಆ ರೀತಿಯಾಗಿಲ್ಲ. நம்மள பாக்குறாங்க, ಇತರರು ನಮ್ಮನ್ನು ನೋಡುತ್ತಾರೆ. நாம சுஸ்த புத்தி உள்ள ஜனங்கள், ನಾವು ಒಂದು ಸ್ವಸ್ಥ ಬುದ್ಧಿ ಉಳ್ಳಂತ ಜನರು. அதனாலதான் அப்போஸ்தலனாகிய பவுல் சொல்றாரு, நீங்க மற்றவர்களுக்கு முன்பாக ಅಸದಿಯಾಗಿರಾமல் ಜಾಗೃತೆಯ ಇರುங்க. ಅಪೊಸ್ತಲನಾದ ಪೌಲನು ಹೇಳುತ್ತಾರೆ, ನೀವು ಇತರರ ಮುಂದೆ ಆಲಸ್ಯವಾಗಿರದೆ ಜಾಗೃತೆ ಉಳ್ಳವರಾಗಿರಿ. ಅಸದಿಯಾಗಿರಾமல் ಜಾಗೃತೆಯ ಇರುங்க ವಸಂತದ ಅರ್ಥ ನನ್ನ ತಿಳಿದ ಬುದ್ಧಿ ಉಳ್ಳವರಾಗಿ. ಆಲಸ್ಯವಾಗಿರದೆ ನಾವು ಜಾಗೃತೆ ಉಳ್ಳವರಾಗಿರಬೇಕು ಅನ್ನೋದರ ಅರ್ಥವೇನೆಂದರೆ ನಾವು ಸ್ವಸ್ಥ ಚಿತ್ತರಾಗಿರಬೇಕು. ಆವಿಲೆ ಅನಲಾಗಿರುங்க என்ன ಅರ್ಥ? ಆತ್ಮದಲ್ಲಿ ನಾವು ಆಸಕ್ತಿ ಉಳ್ಳವರಾಗಿರಬೇಕು. ಪರಿಶುದ್ಧ ಆವಿಲೆ நிறைந்திருங்க. ಪವಿತ್ರ ಆತ್ಮನಿಂದ ನಾವು ತುಂಬಿರಬೇಕು. ಕರ್ತನಿಗೆ ಊಳಿಯಂ செய்யல என்ன ಅರ್ಥ? ಕರ್ತನ ಸೇವೆ ಮಾಡಿದೆ ಎಂದು ಹೇಳುವಾಗ ಏನರ್ಥ? ಆಂಡವರಿಗಾಗಿ ಪ್ರಕಾಶಿ, ಕರ್ತನಿಗಾಗಿ ಪ್ರಕಾಶಿಸಿ. ಭೂಮಿயிலே வந்து எந்த மனுஷனையும் பிரகாசிக்கிற மெய்யான ஒளியே அந்த ஒளி. ಯಾಕಂದ್ರೆ ಭೂಮಿಗೆ ಬಂದು ಮನುಷ್ಯರನ್ನ ಒಂದು ಪ್ರಕಾಶಿಸುವಂತ ನಿಜವಾದಂತ ಬೆಳಕು ನಮ್ಮ ಕರ್ತನಾದಂತ ಯೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಪ್ರಕಾಶಿக்கிறதா ஒளியும், ನೀವು ನಾವು ಪ್ರಕಾಶಿಸುವಂತದ್ದೇ ಸೇವೆ. ಮಕ್ಕಳಿಗೆ ಮುಂಭಾಗ இந்த வெளிச்சத்தை காண்பிக்கிறதா, ಇತರರ ಮುಂದೆ ಈ ಒಂದು ಬೆಳಕನ್ನು ತೋರಿಸುವಂತದ್ದೇ ಸೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದನ್ನ ಅವರು சொல்றாரு, ಇದನ್ನೇ ಅವರು ಹೇಳುತ್ತಾರೆ. ಹಾಗೆ ನಾನು ತಿಳಿದ ಬುದ್ಧಿ ಉಳ್ಳವರಾಗಿರಿ, ಅದು ಸ್ವಸ್ಥ ಚಿತ್ತರಾಗಿರಿ, ಪರಿಶುದ್ಧ ಆವಿಲೆ நிறைந்திருங்க, ಪವಿತ್ರ ಆತ್ಮನಲ್ಲಿ ತುಂಬಿರಿ, ಪ್ರಕಾಶಿಸಿರಿ. ಪ್ರಕಾಶಿಸಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ.
கர்த்தர் நமக்கு தந்த கடமை. ಇದು ಕರ್ತನು ನಮಗೆ ಕೊಟ್ಟಿರುವಂತ ಒಂದು ಜವಾಬ್ದಾರಿ. இது நம்ம மேல விழுந்த ஒரு கடமை. ಇದು ನಮ್ಮ ಮೇಲಿರುವಂತ ಒಂದು ಜವಾಬ್ದಾರಿ. நம்ம தான் தேவனுடைய விளக்கு. ಯಾಕೆಂದ್ರೆ ನಾವೇ ಕರ್ತನ ಬೆಳಕು. அவருடைய விளக்கு நமக்குள்ள வச்சிருக்கார். ಅದರ ಅರ್ಥ ದೇವರ ಬೆಳಕು ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ. நமக்குள்ளே பிரகாசிக்கிறார். ಆತನು ನಮ್ಮೊಳಗಿನಿಂದ ಪ್ರಕಾಶಿಸುತ್ತಾನೆ. வசனம் சொல்லுகிறது அவர் பரிசுத்த ஆவியானவரை நம்முடைய இருதயத்திலே ஊற்றியிருக்கிறார். ವಾಕ್ಯ ಹೇಳುತ್ತದೆ ದೇವರ ಪವಿತ್ರಾತ್ಮನನ್ನು ನಮ್ಮ ಹೃದಯದಲ್ಲಿ ಸುರಿಸಿದ್ದಾನೆ. ನಮ್ಮ ಹೃದಯದಲ್ಲಿ ದೇವರು இருக்கிறார். ನಮ್ಮ ಹೃದಯದಲ್ಲಿ ಕರ್ತನಿದ್ದಾನೆ. ನೆನಪಿನಲ್ಲಿ ದೇವರು, ನಮ್ಮ ನೆನಪುಗಳಲ್ಲಿ ದೇವರಿದ್ದಾರೆ. அவர் வாசம் பண்ணுகிறார். ನಮ್ಮೊಳಗೆ ದೇವರು ವಾಸ ಮಾಡುತ್ತಾನೆ. நமக்குள்ளே இருந்து அவர் பிரகாசிக்கிறார். ನಮ್ಮೊಳಗಿನಿಂದ ದೇವರು ಪ್ರಕಾಶಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ஆகினால சொல்றார், நீங்கள் ಅಸದಿಯಾರ ಅಂತ ಅವರು ಹೇಳ್ತಾರೆ, ನೀವು ಆಲಸ್ಯವಾಗಿರಬೇಡಿ. அந்த வசனம் வாசிக்கலாம். ரெண்டு வசனம் வாசிட்டு ನಾನು ಧ್ಯಾನಿக்கலாம். ಎರಡು ವಚನವನ್ನು ಓದಿದನ್ನು ಧ್ಯಾನಿಸೋಣ. ಎಫೆಸೀಯರ ಪುಸ್ತಕದಲ್ಲಿ ವಾಸಿತೀನಾ? ಎಫೆಸದವರಿಗೆ ಬರೆದ ಪತ್ರಿಕೆಯನ್ನು ಓದುವಾಗ நாட்கள் பொல்லாதவைகள் ஆகையால் காலத்தை என்ன செய்யுங்க, பிரயோஜனப்படுத்துங்க. வாசிக்க பார்க்கலாம். எபேசியர் 5ஆம் அதிகாரம் 16ஆம் வசனத்துல, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 16ನೇ ವಚನ, நாட்கள் பொல்லாதவைகளானதால் காலத்தை பிரயோಜನப்படுத்துங்க. ಈ ದಿನಗಳು ಕೆಟ್ಟವುಗಳಾಗಿವೆ, ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳೆಯದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. 17ಆம் ವಚನ, ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದನ್ನು ವಿಚಾರಿಸಿ ತಿಳಿದವರಾಗಿದ್ರಿ. அல்லேலூயா, அல்லேலூயா. அப்போ இந்த நாட்கள் நம்ம அசதியா இருக்கிற நாட்கள் அல்ல. ಈ ದಿವಸಗಳು ನಾವು ಆಲಸ್ಯದಿಂದಿರುವಂತ ದಿವಸಗಳಲ್ಲ. நாம என்ன சொல்றது, சோம்பேறியா இருக்கிற நாட்கள் அல்ல. ನಾವು ಸೋಮಾರಿಗಳಾಗಿರುವಂತ ದಿವಸವಲ್ಲ. ಜಾಗೃತಿயா இருக்கிற ನಾட்கள். ಜಾಗ್ರತೆ ಉಳ್ಳವರಾಗಿರುವಂತ ಕಾಲத்தை ಪ್ರಯೋಜನಪಡಿಸಿಕೊಳ್ಳುವ, ಕಾಲವನ್ನ ಸದುಪಯೋಗ ಪಡಿಸಿಕೊಳ್ಳುವಂತ ಒಂದು ದಿವಸ. ஒரு முறை நான் பஸ்ல போகும்பொழுது, ಒಂದು ಬಾರಿ ಬಸ್ಸಿನಲ್ಲಿ ಪ್ರಯಾಣಿಸುವಾಗ அப்போ ஒரு தம்பி பேசிட்டு வரான். ಒಂದು ಸಹೋದರನು ಈ ರೀತಿಯಾಗಿ ಮಾತನಾಡಿ ಬರುತ್ತಿದ್ದ. தமிழ்நாட்டுல ಅದು ತಮಿಳುನಾಡು. அப்போ அவன் சொல்றான், நான் நீ எப்படி படிப்பேன், ரெண்டு பேரும் ஸ்டூடெண்ட் பேசிட்டு வராங்க, ಎಜುಕೇಶನ್ குறித்து பேசிட்டு வராங்க. ಇಬ್ಬರು ವಿದ್ಯಾರ್ಥಿಗಳು ಒಂದು ವಿದ್ಯಾಭ್ಯಾಸದ ಕುರಿತಾಗಿ ಇಬ್ಬರು ಸಂಭಾಷಿಸುತ್ತಾ ಬರುತ್ತಿದ್ದಾರೆ. ನೈಟ್ ಎಲ್ಲ படிப்பானா, ಒಬ್ಬರು ರಾತ್ರಿ ಎಲ್ಲ ಮಲಗುತ್ತಾರೆ, அப்ப அவன் சொல்றான், ಫ್ರೆಂಡ್ಗೆ சொல்றான், ರಾತ್ರಿ ಎಲ್ಲ ಓದುತ್ತಾರಂತೆ. ಅವರು ಇನ್ನೊಂದು ಸ್ನೇಹಿತನಿಗೆ நீ ಹೇಳ್ತಾರೆ, அப்ப தூங்க மாட்டியா? ಆಗ ಇನ್ನೊಂದು ಸ್ನೇಹಿತನ ಕೇಳ್ತಾನೆ, ನೀನು ನಿದ್ರಿಸುವುದಿಲ್ಲವಾ? தூக்க யாரு அப்படின்னா, தூக்கத்தை யார் கண்டுபிடிச்சதுன்னு சொல்றான். ಅವರು ಹೇಳಿದ್ರು, ನಿದ್ರೆಯನ್ನು ಯಾರು ಕಂಡು ಹಿಡಿದಿದ್ದು ಅಂತ. எனக்கு ஆச்சரியமாச்சுனா, அது தூக்கம்ன்றது இயற்கையா கடவுள் நமக்கு தந்தது. ನಿದ್ರೆ ಅನ್ನುವಂಥದ್ದು ದೇವರು ಒಂದು ನೈಸರ್ಗಿಕವಾಗಿ ನಮಗೆ ಕೊಟ್ಟಿರುವಂತದ್ದು. தூக்கம் யார் கண்டுபிடிச்சது தெரியுமா? ನಿದ್ರೆ ಯಾರು ಕಂಡು ಹಿಡಿದಿದ್ದು ಗೊತ್ತಾ? தூக்கலாம் நம்ம தூங்க வேண்டிய அவசியமே இல்லைன்னு சொல்றேன். ನಾವು ಮಲಗುವಂತ ಅವಶ್ಯಕತೆ ಇಲ್ಲ ಎಂದು ಹೇಳುತ್ತಿದ್ದೆ. நான் சொல்றேன், நமக்கு தூக்கம் யாரோ ஒருத்தர் தூங்கி பழகி நமக்கு சொல்லி இருக்கிறாரு, தூக்கம்ன்றது கிடையாது, நம்ம எப்போதும் படிக்கணும், நம்ம உயரணும்னு சொல்றான். ಆ ವ್ಯಕ್ತಿ ಹೇಳ್ತಿದ್ರೆ, ನಿದ್ರೆ ಅನ್ನುವಂಥದ್ದು ಯಾರೋ ಆ ರೀತಿಯಾಗಿ ಒಂದು ಮಲಗಿ ಅದನ್ನ ಕಂಡು ಹಿಡಿದಿರುವಂತದ್ದು, ನಾವು ಮಲಗಬಾರದು, ನಾವು ಓದಿ ಮುಂದಕ್ಕೆ ಏರಬೇಕು. நான் சொல்றது நிஜ. நான் ஒரு பஸ்ல போகும்போது பேசிட்டு இருந்தாங்க. ಒಂದು ಬಾರಿ ಬಸ್ಸಿನಲ್ಲಿ ಹೋಗುವಾಗ ಆ ರೀತಿಯಾಗಿ ಮಾತನಾಡಿಕೊಳ್ಳುತ್ತಿದ್ದೆ. எனக்கு அறிவு வந்துச்சு, கடவுள் எனக்காக சொல்லி கொடுத்தார். ಹಾಗೆ ದೇವರು ಬೋಧಕರಿಗಾಗಿ ಅದನ್ನು ತಿಳಿಸಿಕೊಟ್ರು. இல்லையா? அல்லேலூயா, அல்லேலூயா. விழித்திருந்து ஜெபம் பண்ணுங்க, ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. கிரியை செய்யக்கூடிய நாட்கள் கொஞ்ச நாள் தான். ನಾವು ಕ್ರಿಯೆ ಮಾಡುವಂತ ದಿವಸಗಳು ಸ್ವಲ್ಪ ದಿವಸ. ஒருவனும் கிரியை செய்யக்கூடாத ராக்கால வருது. ಒಬ್ಬನು ಕ್ರಿಯೆ ಮಾಡದಿರುವಂತ ಒಂದು ರಾತ್ರಿಯ ಕಾಲವು ಬರುತ್ತೆ. ஒருத்தர் கிரியை செய்ய முடியாது. ಒಬ್ಬರು ಕ್ರಿಯೆ ಮಾಡುವುದಕ್ಕಾಗಲ್ಲ. நான் சொல்றது தேவ பிள்ளைகள் பார்த்து, ಅದರ ಅರ್ಥ ದೇವರ ಮಕ್ಕಳನ್ನ ನೋಡಿ ಹೇಳ್ತಿದ್ದೇವೆ. ವಿಶೇಷತೆ ಪ್ರಸಂಗಿಸ முடியாத ಕಾಲ வரும். ಸುವಾರ್ತೆಯನ್ನು ಪ್ರಕಟಿಸದೇ ಇರುವಂತ ಸಮಯ ಬರಬಹುದು. ஆண்டவருக்காக வாழ்ந்து தெய்வத்தை வெளிப்படுத்தக்கூடாத ಕಾಲ வரும். ಕರ್ತನಿಗಾಗಿ ಜೀವಿಸದೆ ದೇವರ ಒಂದು ಬೆಳಕನ್ನು ಪ್ರಕಾಶಿಸದೇ ಇರುವಂತ ಸಮಯ ಬರಬಹುದು. ಕ್ರಿಸ್ತವನಾಗಿ கூடாது, ನೀವು ಕ್ರಿಸ್ತವ ಮರುದಲಿಕೆಯನ್ನು சொல்லக்கூடிய ಕಾಲ வரும். ನೀವು ಕ್ರೈಸ್ತರಾಗಿರಬೇಕು, ಕ್ರಿಸ್ತನನ್ನು ನೀವು ತಿರಸ್ಕರಿಸಬೇಕು ಎಂದು ಹೇಳುವಂತ ಸಮಯ ಬರಬಹುದು. அந்த ಕಾಲ ವರದಕ್ಕೆ ಮುನ್ನಾಡಿ ಪಗಲ್ ಕಾಲத்தை ಪ್ರಯೋಜನಪಡುತ್ತೆ. ಆ ಸಮಯವು ಬರುವುದಕ್ಕಿಂತ ಮುಂಚಿತವಾಗಿ ನಮಗಿರುವಂತಹ ಹಗಲಿನ ಸಮಯವನ್ನು ನಾವು ಸದುಪಯೋಗಪಡಿಸಿಕೊಳ್ಳುವ ಕಾಲ. ಇದು ಪ್ರಾರ್ಥಿಸುವಂತ ಕಾಲ, ಆಂಡವರಿಗಾಗಿ ನಿಂತಿರುವ ಕಾಲ, ದೇವರಿಗಾಗಿ ನಿಲ್ಲುವಂತ ಕಾಲ, ಪ್ರಕಾಶಿಸುವ ಕಾಲ, ಪ್ರಕಾಶಿಸುವಂತ ಕಾಲ. இப்ப கொஞ்ச பகல் நமக்கு இருக்குது. ಈಗ ಸ್ವಲ್ಪ ಹಗಲು ನಮಗಿದೆ. ನೋಡಿ, நீங்க எத்தனை பேர் நியூஸ் பாப்பீங்கன்னு தெரியல. ಎಷ್ಟು ಜನ ನೀವು ಒಂದು ವಾರ್ತೆಯನ್ನು ಸುದ್ದಿಯನ್ನು ನೋಡಿ ಕೇಳ್ತಿರ್ತೀರಿ? ಎಲ್ಲಾರಲ್ಲೂ ಮೊಬೈಲ್ இருக்கு. ನಿಮ್ಮೆಲ್ಲರ ಬಳಿಯಲ್ಲಿಯೂ ಮೊಬೈಲ್ ಇದೆ. ಸೀರಿಯಲ್ பார்க்கறத ಮೊದಲು ಸ್ಟಾಪ್ பண்ணுங்க. ಸೀರಿಯಲ್ ನೋಡುವುದನ್ನು ಮೊದಲು ನಿಲ್ಲಿಸಿ. நீங்க பார்க்கலன்னு நினைக்கிறேன். ನೀವು ನೋಡುವುದಿಲ್ಲ ಅಂತ ನಂಬುತ್ತೇವೆ. ಕರೆಕ್ಟ್, ಎಕ್ಸಾಕ್ಟ್ ಮೆಸೇಜ್. ಓಕೆ, ನಂಬರ್ ನ್ಯೂಸ್ பாருங்க. ನೀವು ಅದರಲ್ಲಿ ಬರುವಂತ ಸುದ್ದಿ ವಾಹಿನಿಗಳನ್ನು ನೋಡಿ. பாருங்க, இங்கிலாந்து தேசத்துல 100% கிறிஸ்தவர்களா இருந்தவங்க இப்போ ஒரு 20% தான் கிறிஸ்தவங்க. இங்கிலாந்து தேசத்துல வசனம் சொல்றது, நான் அந்த நியூஸ் சொல்றது,
நிறைய பேர் சர்ச்சுக்கு போறது இல்லை. ಇಂಗ್ಲೆಂಡ್ ಎಂದು ಹೇಳುವಂತ ದೇಶದಲ್ಲಿ ಅದು 100ಕ್ಕೆ 100ರಷ್ಟು ಕ್ರೈಸ್ತರ ದೇಶವಾಗಿತ್ತು. ಆದರೆ ಈಗ ಅಲ್ಲಿಂದ ಶೇಕಡ 20% ಕ್ರೈಸ್ತರಿರಬಹುದು. ಅಲ್ಲಿ ಅನೇಕ ಜನರು ಸಭೆಗೆ ಹೋಗುವುದಿಲ್ಲ. 60 ವಯಸ್ಸು ಮಾಡಿದ ಚರ್ಚಿಗೆ ಬರಲ್ಲ. ಒಂದು 60 ವಯಸ್ಸು ದಾಟಿದವರು ಸಭೆಗೆ ಹೋಗುತ್ತಿದ್ದಾರೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಅಂಧಕಾರ ಕಾಲ ಬರುದು, ಅಂಧಕಾರದ ಸಮಯವು ಬರುತ್ತದೆ. ದೇವನೇ ಮರುದರಿக்கிற ಕಾಲ, ಕರ್ತನನ್ನ ತಿರಸ್ಕರಿಸುವಂತ ಸಮಯ, ಆಂಡವರು ಬೆಳಗರ ಕಾಲ, ಕರ್ತನಿಂದ ದೂರ ಹೋಗುವಂತ ಒಂದು ಸಮಯ, ಮಿகவும் பொல்லாத ಕಾಲ. ಇದು ಬಹಳ ಕೆಟ್ಟ ಸಮಯ. ಕಾಲ ಬರೋದಕ್ಕೆ ಮುನ್ನಾಡಿ ಆಂಡವರು வரமாட்டார். ಆ ಸಮಯವು ಬರುವುದಕ್ಕಿಂತ ಮುಂಚಿತವಾಗಿ ದೇವರು ಬರುವುದಿಲ್ಲ. ಆಂಡವರು எப்ப வருவார்? ದೇವರು ಯಾವಾಗ ಬರುತ್ತಾರೆ? ಆಂಡವರು வருகைக்காய் காத்திருந்த ಸಭೆನಾ ಥೆಸಲೋನಿಕೆ ಸಭೆ. ಕರ್ತನ ಸಭೆಗಾಗಿ, ಕರ್ತನ ಬರುವಣಿಗೆಗಾಗಿ ಕಾದಿದ್ದ ಸಭೆಯು ಥೆಸಲೋನಿಕ ಸಭೆ. ಅವನು ಥೆಸಲೋನಿಕ ಸಭೆ பார்த்து சொல்றாங்க. ಆಗ ಥೆಸಲೋನಿಕ ಸಭೆಯನ್ನು ನೋಡಿ ಹೇಳುತ್ತಾರೆ, ಯಾರು ಉನ್ನ ವಂಚಿಕೆ ಎಡಗೊಳ್ಳದಾರೆ, ಯಾರು ನಿನ್ನನ್ನು ಯಾಮಾರಿಸಿದಂತೆ ನೀನು வருவார் தெரியுமா? ಯೇಸು ಕ್ರಿಸ್ತನು ಯಾವಾಗ ಬರುತ್ತಾರೆ ಗೊತ್ತಾ? விசுவாசிகள் விசுவாச துரோகம் செய்யும் பொழுது ஏசாமி திரும்ப. ನಂಬಿಗಸ್ತರು ನಂಬಿಕೆ ದ್ರೋಹವನ್ನ ಮಾಡುವಾಗ ಕರ್ತನ ಬರುವಣಿಗೆ ಇರುತ್ತದೆ. ಅದು ಈಗ ಬಂದಿರುತ್ತದೆ, ಅದು ಈಗ ಬಂದಿದೆ. அமெரிக்க தேசದಲ್ಲಿ, இங்கிலாந்து, யூகேலயும் அமெரிக்காலயும் நீங்க பாத்தீங்கன்னா நிறைய கிறிஸ்தவர்கள் ஆண்டவர் வேலைக்கு போறாங்க. ನೀವು ಅಮೆರಿಕ ಬ್ರಿಟಿಷ್ ದೇಶವನ್ನು ನೋಡುವಾಗ ಅನೇಕ ಜನರು ದೇವರನ್ನ ಬಿಟ್ಟು ಅಗಲಿ ಹೋಗುತ್ತಿದ್ದಾರೆ. ಅದಕ್ಕೆ ಕಾರಣ ಏನು ಗೊತ್ತಾ? ಸ್ನೇಹ, ಲೋಕದ ಒಂದು ಪ್ರೀತಿ. சரியா? சபைக்கு வர்றதுன்னா அவங்களுக்கு பிடிக்காது, ಸಭೆಗೆ ಬರುವಂತದ್ದು ಅವರಿಗೆ ಇಷ್ಟವಾಗುವುದಿಲ್ಲ. ஆனா ஊர் சுத்து போறதுன்னா போவாங்க. ಆದ್ರೆ ಊರನ್ನ ಸುತ್ತಿ ನೋಡುವುದಕ್ಕೆ ಹೋಗುತ್ತಾರೆ, வெளியே போறதுன்னா போவாங்க, ಹೊರಗಡೆ ಹೋಗುತ್ತಾರೆ. ಮಾಸ್ಟರ್ ನಾ ಏನ್ சில நேரத்துல அப்படி உங்கள்ட்ட சொல்லி கட்டாயப்படுத்துறேன்னா, ಕೆಲವು ಸಮಯದಲ್ಲಿ ಯಾಕೆ ಈ ರೀತಿಯಾಗಿ ನಿಮಗೆ ಹೇಳುತ್ತೇವೆ ಅಂತ, இந்த மைண்ட்ல தேவ பிரசன்னத்தை நீங்க இழந்தீங்கன்னா, ನಿಮ್ಮ ಮನಸ್ಸಿನಲ್ಲಿ ದೇವರ ಪ್ರಸನ್ನತೆಯನ್ನು ನೀವು ಕಳೆದುಕೊಂಡರೆ, ஒரு முறை ட்ரைன் ஆயிடுச்சுன்னா திரும்ப உங்களுக்கு ಲೋಡ್ ಆಗೋದು ಕಷ್ಟ. ಆ ಒಂದು ಬಾರಿ ಒಂದು ದೇವರ ಪ್ರಸನ್ನತೆ ನಿಮ್ಮಲ್ಲಿ ಒಂದು ಒಣಗಿ ಹೋದರೆ ಅದನ್ನ ಪುನಃ ಅದನ್ನ ಜೀವಗೊಳಿಸುವುದು நம்மள ಕ್ಲೀನಾ ಕೆಳಗೆ ಸೈತಾನನು ಬಹಳ ಸುಲಭವಾಗಿ ನಮ್ಮನ್ನ ಕೆಳಗೆ ಎಳೆಯುತ್ತಾನೆ. ಆವಿಲೆ ಅನಲ ಇರುங்க, ಅಂದರೆ ಅವರು ಹೇಳುತ್ತಾರೆ, ಆತ್ಮದಲ್ಲಿ ಆಸಕ್ತರಾಗಿರುங்க, ಪವಿತ್ರಾತ್ಮನಿಂದ ತುಂಬಿರಿ. ಕಾಲ ವரும், ಒಂದು ಸಮಯ ಬರುತ್ತದೆ, ಅದು இருண்ட ಕಾಲ, ಅದು ಕತ್ತಲೆಯ ಸಮಯ. நீங்க தூங்குகிற நேரம் கிடையாது, ನೀವು ನಿದ್ರಿಸುವಂತ ಸಮಯವಲ್ಲ. ಆಂಡವರ வருகையில நம்ம போறோம்னா, ಕರ್ತನ ಬರುವಣಿಗೆಯಲ್ಲಿ ನಾವು ಹೋಗಬೇಕಾದರೆ ನಾವು ಆಲಸ್ಯವಾಗಿರಬಾರದು, ಜಾಗೃತೆயா இருக்கணும், ಜಾಗೃತೆ ಉಳ್ಳವರಾಗಿರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಂಪಾದಿಸಬಹುದು, நிறைய ಆಶೀರ್ವದಿಪಾರ್, ದೇವರು ಹೆಚ್ಚಾಗಿ ಆಶೀರ್ವದಿಸಬಹುದು. ಉಲಗ வாழ்க்கைக்கு உலகத்தோடு, ಆದರೆ ಲೋಕದ ಜೀವಿತವು ಈ ಲೋಕದ ಸಂಗಡವೇ ಮುಗಿದು ಹೋಗುತ್ತದೆ. ಆತ್ಮಕ್ಕೆ ನಿರಂತರமான ஒரு இடம் உண்டு, ನಮ್ಮ ಆತ್ಮಕ್ಕೆ ನಿರಂತರವಾದ ಒಂದು ಸ್ಥಳ ಉಂಟು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಅದಕ್ಕೆ ಮುಖ್ಯತ್ವ ತರ, ಅದಕ್ಕೆ ಮುಖ್ಯ ಸ್ಥಾನವನ್ನು ಕೊಡಿ. ನೀವು ಸಂಪಾದಿಗೆ, ನೀವು ಸಂಪಾದಿಸಿ, வேலை செய்யுங்க, ಕೆಲಸ ಮಾಡಿ, ಸಂತೋಷವಾಗಿರಿ, ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಮ್ಮ ಮನಸ್ಸು ಅವರು ನಮ್ಮ ಮನಸ್ಸಿನ ಒಂದು ಯೋಚನೆ ಇರಬೇಕು, ನನಗಾಗಿ ಕರ್ತರು ஒரு இடத்தை கட்டுகிறார், ನನಗಾಗಿ ದೇವರು ಒಂದು ಸ್ಥಳವನ್ನು ಸಿದ್ಧ ಮಾಡಿಕೊಳ್ಳುವ. ಹಲ್ಲೆಲೂಯಾ. ನಿರಂತರமான, ಅದು ನಿರಂತರವಾದ ಸ್ಥಳ. ஆண்டவர் ஆபிரகாமை கூப்பிட்டப்போ, ದೇವರು ಅಬ್ರಹಾಮನನ್ನು ಕರೆದಾಗ, ஆண்டவர் ಅವனை ಮೊಸಗೊತ್ತಿಯನ್ನ ಕಾನಾನ್ ದೇಶದಲ್ಲಿ வச்சார். ದೇವರು ಅವನನ್ನ ಕಾನಾನ್ ದೇಶದಲ್ಲಿ ನೆಲೆಗೊಳಿಸುವಾಗ, ஆனா எந்த இடம் அப்படினு சொல்லி ஆண்டவர் அவர்ட்ட சொல்லல. ದೇವರು ಯಾವ ಸ್ಥಳ ಎಂದು ಅಬ್ರಹಾಮನಿಗೆ ಹೇಳಲಿಲ್ಲ. ஆண்டவர் சொன்னார், நீ இருக்கிற இடத்தை உனக்கு தருவேன்னு சொன்னார். ದೇವರು ಹೇಳಿದ್ರು, ನೀನು ಇರುವಂತ ಸ್ಥಳವನ್ನು ನಿನಗೆ ಕೊಡುತ್ತೇನೆ. ಆனா ಸುತಂತ್ರಿಕக்கூடிய நேரத்தை அவர் சொல்லல. ಆದ್ರೆ ಅದನ್ನ ಅಬ್ರಹಾಮನು ಯಾವಾಗ ಸ್ವತಂತ್ರಿಸಬಹುದು ಅನ್ನುವಂತ ಸಮಯವನ್ನು ದೇವರು ಹೇಳಲಿಲ್ಲ. எப்போது அவன் எப்படி வந்தாலும் தெரியுமா? ಆಗ ಅಬ್ರಹಾಮನು ಯಾವಾಗಲೂ ಹೇಗೆ ಜೀವಿಸಿದನೆ. ವಾಕ್ಯವನ್ನು ಓದೋಣ, முன்னாடி போலாம், ವಾಕ್ಯವನ್ನು ಓದಿ ಮುಂದಕ್ಕೆ ಹೋಗೋಣ. வாசிக்க பார்க்கலாம். எபிரேயருக்கு நிருபம் 11ஆம் அதிகாரத்துல, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 13ನೇ ವಚನ, 13ನೇ ವಚನ. ಇವರೆಲ್ಲರೂ ವಾಗ್ದಾನದ ಫಲಗಳನ್ನು ಹೊಂದದೆ ಅವುಗಳನ್ನು ದೂರದಿಂದ ನೋಡಿ ಉಲ್ಲಾಸದೊಡನೆ ವಂದಿಸಿ ನಂಬಿಕೆಯುಳ್ಳವರಾಗಿ ಮೃತರಾದರು. ತಾವು ಭೂಮಿಯ ಮೇಲೆ ಪರದೇಶದವರು ಪ್ರವಾಸಿಗಳು ಆಗಿದ್ದೇವೆಂದು ಒಪ್ಪಿಕೊಂಡರು. ಸರಿಯಾ? 14ನೇ ವಚನ, 14th verse ವಾಸಿ. ಇಂಥ ಮಾತುಗಳನ್ನು ಆಡುವವರು ತಾವು ಸ್ವದೇಶವನ್ನು ಹುಡುಕುವವರೆಂಬ ಅರ್ಥವನ್ನು ವ್ಯಕ್ತಪಡಿಸುತ್ತಾರೆ. அல்லேலூயா. அல்லேலூயா. அவங்க வாழ்க்கையில அவங்க எப்போது எதை காண்பிட்டாங்கன்னா, ಜೀವಿತದಲ್ಲಿ ಯಾವಾಗಲೂ ಯಾವುದನ್ನು எனக்கு ஒரு சுய தேசம் இருக்குது, ನನಗೊಂದು ಸ್ವದೇಶವಿದೆ, எனக்கு ஒரு சுய தேசம் இருக்குது, ನನಗೊಂದು ಸ್ವದೇಶವಿದೆ. ಆದ್ದರಿಂದಲೇ அவங்க பூமியில எப்படி வாழ்ந்தாங்க, ಭೂಮಿಯಲ್ಲಿ ಹೇಗೆ ಜೀವಿಸಿದರು, ಐಶ್ವರ್ಯವಾನ இருந்தாலும், ಅವರು ಐಶ್ವರ್ಯವುಳ್ಳವರಾಗಿದ್ದರು, ದ್ರವ್ಯ ಸಂಪನ್ನನ இருந்தாலும், ದ್ರವ್ಯ ಸಂಪನ್ನರಾಗಿದ್ದರು. ಪರದೇಶಿಗಳು, ಅನ್ಯರುಗಳ, ಅವರು ಪರದೇಶಿಗಳು, ಪ್ರವಾಸಿಗಳಾಗಿ ಜೀವಿಸಿದರು. தெரியுமா? ಯಾಕೆ ಗೊತ್ತಾ? ஆண்டவர் சொன்ன வாக்குத்தத்தத்தை ಕರ್ತನು ಹೇಳಿದ ವಾಗ್ದಾನಗಳನ್ನು ನೋಡಿದರು. அல்லேலூயா, ಹಲ್ಲೆಲೂಯಾ, அல்லேலூயா, ಹಲ್ಲೆಲೂಯಾ. உங்களுக்கு
எனக்கு வாக்கு பண்ணி இருக்கிறார். ನಿಮಗೂ ದೇವರು ವಾಗ್ದಾನ வாக்கு ಮಾಡಿದ್ದಾರೆ. பண்ணி இருக்கிறார். ನಮಗೂ ದೇವರು ವಾಗ್ದಾನ ಮಾಡಿದ್ದಾರೆ. நான் போய் உங்களுக்காக ஒரு ஸ்தலத்தை கட்டுவேன். ನಾನು ಹೋಗಿ ನಿಮಗಾಗಿ ಒಂದು ಸ್ಥಳವನ್ನು ಸಿದ್ಧಪಡಿಸುತ್ತೇನೆ. வீட்டில் ಅನೇಕ ವಾಸಸ್ಥಳಗಳು ತಂದೆಯ ಮನೆಯಲ್ಲಿ ಹಲವಾರು ಬಿಡಾರಗಳುಂಟು. ಇಲ್ಲದಿರುತ್ತಾ ಆ ರೀತಿಯಾಗಿ ಇಲ್ಲದಿದ್ದರೆ சொல்றேன், ನಾನು ನಿಮಗೆ ಹೇಳುತ್ತಿದ್ದೇನೆ, நான் போய் உங்களுக்கு ஒரு ಸ್ಥಳத்தை ನಾನು ಹೋಗಿ ನಿಮಗಾಗಿ ಒಂದು ಸ್ಥಳವನ್ನು ಸಿದ್ಧಪಡಿಸುತ್ತೇನೆ. உங்களுக்கு கூட ನಾನು சேர்ந்து ತಿರುಗಿ ಬಂದು ನಿಮ್ಮನ್ನು ಸಂಗಡ ಸೇರಿಸಿಕೊಳ್ಳುತ್ತೇನೆ. ಜನವೇ ಹೇಳ್ತಾರೆ, ದೇವ ಜನರೇ ಸರಿಯಾ இருக்காங்க. ನೀವು ಆಲಸ್ಯವಾಗಿರಬೇಕು, ಜಾಗ್ರತೆ ಉಳ್ಳವರಾಗಿರಿ, ನೀವು ಸ್ವಸ್ಥ ಬುದ್ಧಿ ಉಳ್ಳವರಾಗಿರಿ. ஹல்லேலூயா. ஆகையினால தான் அவர் சொல்றாரு, நீங்க இந்த கடைசி நாட்களிலே நீங்கள் ஜாக்கிரதையா இருக்க, காலத்தை ಪ್ರಯೋಜನಪಡಿಸಿಕೊಳ್ಳಬೇಕು. ನಾವು ಹೇಳುತ್ತಾರೆ, ನೀವು ಕೊನೆಯ ದಿವಸಗಳಲ್ಲಿ ಆಸಕ್ತಿ ಉಳ್ಳವರಾಗಿದ್ದರೆ ನಿಮಗಿರುವಂತ ಕಾಲವನ್ನು ಸುಮ್ಮನೆ ಕಳೆಯದೆ ಅದನ್ನು ಉಪಯೋಗಿಸಿಕೊಳ್ಳಿರಿ. தெளிந்த புத்தி நமக்கு அவசியம். ಸ್ವಸ್ಥ ಬುದ್ಧಿ ನಮಗೆ ಬಹಳ ಅವಶ್ಯ. வாசிங்க பார்க்கலாம், பேதுருக்கு எழுதின நிருபத்திலே, ಪೇತ್ರನಿಗೆ ಬರೆದ ಪತ್ರಿಕೆಯಲ್ಲಿ நான் சொல்றத பாருங்க, 5ஆம் அதிகாரம், 1 பேதுரு 5ஆம் அதிகாரத்திலே, ಪೇತ್ರನ ಬರೆದ ಮೊದಲನೆಯ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 8ನೇ ವಚನ, ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ஏன் நீங்க தெளிந்த புத்தியுள்ளா இருக்கணும்? ಯಾಕೆ ನೀವು ಸ್ವಸ್ಥ ಚಿತ್ತರಾಗಿರಬೇಕು? ஏனா ಯಾಕೆಂದರೆ ಎದುರಾಳಿಯಾಗಿಯ ಪಿಶಾಚಾನವನು, ನಿಮ್ಮ ವಿರೋಧಿಯಾಗಿರುವಂತ ಸೈತಾನನು ಎವனை ವಿಡುಗಲಾಮೋ ಎಂದು ಯಾರನ್ನು ನುಂಗಲಿ ಎಂದು ಪಗೈ ತೇಡಿ ತಿರುಗಿರಾನ್. ಅವನು ಗರ್ಜಿಸುವ ಸಿಂಹದಂತೆ ತಿರುಗಾಡುತ್ತಾನೆ. உங்களை துக்கத்துல விழ வைக்கணும், ನಿಮ್ಮನ್ನ ದುಃಖದಲ್ಲಿ ಬೀಳಿಸಬೇಕು, கவலையில விழ வைக்கணும், ಕಳವಳದಲ್ಲಿ ಬೀಳಿಸಬೇಕು. நமக்கு துக்கம் கவலை வந்துச்சுன்னா நம்மளுடைய அந்த தேவனுடைய வார்த்தை பலன் கொடுக்க முடியாம போயிடும். ನಮ್ಮಲ್ಲಿ ದುಃಖವು ವೇದನೆಯು ಬರುವಾಗ ದೇವರ ವಾಕ್ಯವು ನಮ್ಮಲ್ಲಿ ಪ್ರತಿಫಲಿಸದೆ ಹೋಗುತ್ತದೆ. பலன் கொடுக்காம போச்சு, ಅದು ಫಲ ಕೊಡದೆ ಹೋಗುವಾಗ நமக்குள்ள தேவனுடைய வார்த்தை கிரியை, ನಮ್ಮೊಳಗೆ ದೇವರ ವಾಕ್ಯವು ಕ್ರಿಯೆ ಮಾಡುವುದಿಲ್ಲ. உங்களுக்கு ಅರ್ಥವಾಗ್ತಿದೆಯಾ? ಹಾಗೆ ನಾನು சொல்றாரு, ಅದನ್ನು ಹೇಳುತ್ತಾರೆ, ಪಿಶಾಚಿಗೆ ಇಡ ಕೊಡಾದೀங்க, ಸೈತಾನನಿಗೆ ಸ್ಥಳ தெளிந்த ಕೊಡಬೇಡಿ, புத்தி உள்ளவராಗಿರಿ, ಸ್ವಸ್ಥ ಬುದ್ಧಿ ಉಳ್ಳವರಾಗಿರಿ. தெளிந்த புத்தி உள்ளவராಗಿರಿ, ಸ್ವಸ್ಥ ಚಿತ್ತರಾಗಿರುವಾಗ ಪಿಶಾಚಿಗೆ ಎದುರಿಸಬೇಕು. ನಾವು ಸೈತಾನನನ್ನು ಎದುರಿಸಿ ನಿಲ್ಲಬೇಕು. தெளிந்த புத்தி உள்ளவராಗಿனா விழித்திருங்க, ಸ್ವಸ್ಥ ಚಿತ್ತರಾಗಿರಿ ಎಂದು ಹೇಳುವಾಗ ಎಚ್ಚರವಾಗಿರಿ. சொல்றது எப்போ இடைவிடாம ஜெபம் பண்ணுங்க, ಎಡಬಿಡದೆ ಪ್ರಾರ್ಥಿಸಿರಿ, ஜெபத்துல இருங்க, ಪ್ರಾರ್ಥನೆಯಲ್ಲಿ ಇರ್ರಿ, வேதத்தை வாசிங்க, ವಾಕ್ಯ ಧ್ಯಾನಿಸಿರಿ, தெளிந்த புத்தி உள்ளவராಗಿங்க. ನೀವು ಸ್ವಸ್ಥ ಚಿತ್ತರಾಗಿರಿ. ஏன்னா ಯಾಕೆಂದರೆ பிசாசு எவனை விழுங்கலாம கொண்டு ಹೋಗಿದ್ದ ಸೈತಾನನು ಯಾರನ್ನ ನುಂಗಲಿ ಎಂದು ಹೇಳಿ பார்க்கலாம். ಅದರ ಹಿಂದಿನ 7ನೇ ವಚನ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ದುಃಖಪಡಾದೀங்க, ಅದು ದುಃಖ ಪಡಬೇಡಿ, ನೀವು ವ್ಯಸನ ಪಡಾದೀங்க, ನೀವು ವ್ಯಸನಗೊಳ್ಳಬೇಡಿ. ನಿಮ್ಮ ಚಿಂತೆ, ನಿಮ್ಮ ನಿಮ್ಮ ದುಃಖ, ಕವಲೆ, ನಿಮ್ಮ ಕಳವಳ ಇದು ದೇವರಿಂದ ನಿಮ್ಮನ್ನು ಅಗಲಿಸುತ್ತದೆ. ಇದು ಸೈತಾನನ ಆಂದಲೇ ಅವರು ಹೇಳಿದ್ದಾರೆ, ಸ್ವಸ್ಥ ಚಿತ್ತರಾಗಿರ್ರಿ. ಯಾಕೆ ಗೊತ್ತಾ? ಆ ವಾಕ್ಯವನ್ನು ಓದೋಣ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯದಲ್ಲಿ ಸಾಮ್ಯವನ್ನು ಹೇಳುತ್ತಾರೆ. ಅಲ್ಲಿ 4 ವಿಷಯಗಳನ್ನು ಅವರು ಹೇಳುತ್ತಾರೆ. ಅದರಲ್ಲಿ 3ನೇ ಒಂದು ಸಾಮ್ಯವು, சில விதை முள் செடிகள் உள்ள இடத்துல விழுந்துச்சாம். ಕೆಲವು ಬೀಜಗಳು ಮುಳ್ಳು ಗಿಡಗಳ ನಡುವೆ ಬಿತ್ತು. ಕರ್ತೃடைய ವಚನ, ಅದರ ಅರ್ಥ ದೇವರ ವಾಕ್ಯ. ಅದು ಏನಾச்சுன்னா 22ನೇ ವಚನ பாருங்க. 22ನೇ ವಚನವನ್ನು ನಾವು ಓದೋಣ. ಒಬ್ಬನು ವಾಕ್ಯವನ್ನು ಕೇಳಿದಾಗಿಯೂ ಪ್ರಪಂಚದ ಚಿಂತೆಯು, ಉಲಗ ಕವಲೈ, ಐಶ್ವರ್ಯದಿಂದ ಉಂಟಾಗುವ ಮೋಸವು ಆ ವಾಕ್ಯವನ್ನು ಅಡಗಿಸಿ ಬಿಡುವುದರಿಂದ ಫಲವನ್ನು ಕೊಡದೆ ಇರುತ್ತಾನೆ. பிரயோஜனம் எல்லாம் போயிடுச்சு. அப்படின்னா எபிரேயர்ல வாஸ்து பாத்தீங்கன்னா ஒரு செடி இருக்குது, அந்த செடிக்கு எவ்வளவு தண்ணி ஊத்தினாலும் அது ஏன் பலன் தரல அப்படின்னு சொன்னா, அந்த செடி அந்த ஊற்றுகிற தண்ணி என்ன செய்யாது, ಅಂಗೀಕರಿಸಲಿಲ್ಲ, ಏற்றுಕೊಳ್ಳಲ್ಲ. ಒಂದು ಗಿಡವಿದೆ, ಅದು ಯಾಕೆ ಒಂದು ಫಲ ಕೊಡದೆ ಹೋಯಿತೆಂದ್ರೆ ಅದು ಹಾಕುವಂತ ನೀರನ್ನ ಅದು ಸ್ವೀಕರಿಸಿಕೊಳ್ಳುತ್ತಿಲ್ಲ. ಅದು மாதிரி நீங்க இருக்காதீங்கன்னு சொல்றாங்க. ಆ ರೀತಿಯಾಗಿ ನೀವು ಇರಬೇಡಿರಿ ಎಂದು ಹೇಳುತ್ತಾರೆ. ನಾನು சொல்றேன், நாம எச்சரிக்கை உள்ளவர்களா இருக்கணும். ಅಂದ್ರೆ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ದಶಮಾಸಿಮಾಲ ಎಬ್ರಿಯರಿಗೆ ನಿರೂಪಣೆ 6ನೇ ಅಧ್ಯಾಯದಲ್ಲಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 7ನೇ ವಚನ 6-7, எப்படி எனில் தன்மேல் அடிக்கடி பெய்கிற மழையை குடித்து தன்னிடத்தில் பயிரிடுவர்களுக்கு ஏற்ற பயிரை முளைப்பிக்கும் நிலமானது தேவனால் ஆசீர்வாதம் பெறும். 8வது வசனம், முள் செடியும் முள் பூண்டுகளை முளைப்பிக்கிற நிலமோ
தகாததாயும் அப்புறம் சபிக்கப்படுகிறது கேட்டதாயும் ಸುಟ್ಟರಿಕப்படுವುದೇ ಅದರ முடிவு ಎಂದು சொல்லப்படுது. ಭೂಮಿಯು ತನ್ನ ಮೇಲೆ ಅನೇಕಾವರ್ತಿ ಸುರಿಯುವ ಮಳೆಯನ್ನು ಹೀರಿಕೊಂಡು ಅದು ಯಾರ ನಿಮಿತ್ತವಾಗಿ ವ್ಯವಸಾಯ ಮಾಡಲ್ಪಡುತ್ತದೋ ಅವರಿಗೆ ಅನುಕೂಲವಾದ ಬೆಳೆಯನ್ನು ಕೊಟ್ಟರೆ ದೇವರ ಆಶೀರ್ವಾದವನ್ನು ಹೊಂದುತ್ತದೆ. ಆದರೆ ಅದು ಮುಳ್ಳು ಗಿಡಗಳನ್ನು ಕಳೆಗಳನ್ನು ಬೆಳೆಸಿದರೆ ಅಯೋಗ್ಯವೆನಿಸಿಕೊಂಡು ಶಾಪಕ್ಕೆ ಗುರಿಯಾಗುತ್ತದೆ. ಅದರ ಅಂತ್ಯವು ಸುಡಲ್ಪಡುವುದೇ. நம்ம இருதயத்தில் விதைக்கப்படுகிற விதைக்கிறவர்களுக்கு பலன் தரணும். ನಮ್ಮ ಹೃದಯದಲ್ಲಿ ಬಿತ್ತಲ್ಪಡುವಂತಹ ಒಂದು ಬೀಜವು ಅದನ್ನು ಬಿತ್ತುವವರಿಗೆ ಫಲವನ್ನು ಕೊಡಬೇಕು. ஆண்டவர் நம்ம இருதயத்திலே கர்த்தருடைய தன்னுடைய வசனத்தை விதைக்கிறார். ದೇವರು ನಮ್ಮ ಹೃದಯದಲ್ಲಿ ಕರ್ತನ ವಾಕ್ಯವನ್ನು இந்த வார்த்தை ஆண்டவருக்கு பலன் தரணும். ಈ ವಾಕ್ಯವು ದೇವರಿಗೆ ಫಲವನ್ನು ಕೊಡಬೇಕು. நம்ம பலன் தராத ஒரு நிலத்துல விதைச்சு என்ன பிரயோஜனம்? அந்த ಫಲ ಕೊಡದೇ ಇರುವಂತಹ ಒಂದು ಬೀಜವನ್ನು ಬಿತ್ತಿ ಪ್ರಯೋಜನ ಇಲ್ಲ. நம்ம சொன்னார் ஒரு இடத்துல அந்த ஒரு பலன் தரக்கூடிய நிலத்துல விதைக்கிற விதை அது பலன் தந்து அது விதைக்கிறவனுக்கு பிரயோஜனமா இருந்தா கர்த்தர் அதை ஆசீர்வதிக்கிறார். ಒಂದು ಬೀಜವನ್ನು ಬಿತ್ತುವಂತ ಒಂದು ಸ್ಥಳವು ಆ ಬೀಜ ಬಿತ್ತುವವನಿಗೆ ಫಲ ಕೊಡುವಾಗ ಆ ಸ್ಥಳವು ಆಶೀರ್ವಾದಕರವಾಗಿರುತ್ತದೆ. ಆದರೆ ಅದು ಮುಳ್ಚೆಡಿಯೋ ಅದು ಮುಳ್ಳು ಗಿಡಗಳನ್ನು ಮುளைக்கிறதுனால ಕಳೆಗಳನ್ನ ಬೆಳೆಸುವುದಾದರೆ அந்த நிலம் வந்து ಆ ಸ್ಥಳವು ಬಂದು ஆண்டவரால் ஆசீர்வதிக்கப்படாது. ದೇವರಿಂದ ಆಶೀರ್ವಾದವನ್ನು ಹೊಂದುವುದಿಲ್ಲ. சொல்லப்படுதா உங்களுக்கு? ಹೇಳುತ್ತಿರುವಂತದ್ದು ಅರ್ಥವಾಗ್ತಿದೆಯಾ? ಕಾಲದ ಪ್ರಯೋಜನ ನೀವು ಕಾಲವನ್ನು ಉಪಯೋಗಿಸಿಕೊಳ್ಳಿರಿ. ತೂಗುವುದರ ಕಾಲ ಇದು ನಿದ್ರಿಸುವಂತ ಸಮಯವಲ್ಲ, ಅಸದಿಯ ಕಾಲ ಅಲ್ಲ, ಆಲಸ್ಯವಾಗಿರುವಂತ ಸಮಯವಲ್ಲ, ದೇವರಿಗೆ ಫಲ ಕೊಡುವ ಕರ್ತನಿಗಾಗಿ ಫಲ ಕೊಡುವಂತ ಸಮಯ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ದೇವ பிள்ளைகளே, ದೇವರ ಮಕ್ಕಳೇ, உலகத்திலே நம்முடைய ஓட்டத்தை நாம நியமிக்கலாம். ಈ ಲೋಕದಲ್ಲಿ ನಮ್ಮ ಓಟವನ್ನು ನಾವು ನೇಮಿಸಿಕೊಳ್ಳೋಣ. உங்கள் ஒவ்வொருவரை குறித்து ஆண்டவர் ஒரு திட்டம். ಆದ್ರೆ ನಿಮ್ಮ ಒಬ್ಬೊಬ್ಬರ ಕುರಿತಾಗಿ ದೇವರಿಗೆ ಒಂದು ಆಲೋಚನೆ ಉಂಟು. ಅದು ನೆರವೇರಬೇಕು. ಅದು ನೆರವೇರಬೇಕು. ಅದು ನೆರವೇರಬೇಕೆಂದರೆ ಕಾಲಕ್ಕೆ ಪ್ರವೇಶಿಸಬೇಕು. ನಾವು ಕಾಲವನ್ನು ಉಪಯೋಗಿಸಿಕೊಳ್ಳಬೇಕು. ಎಳಿಂದ ಬುದ್ಧಿ ಉಳ್ಳವರಾಗಿರಬೇಕು. ಸ್ವಸ್ಥ ಬುದ್ಧಿ ಉಳ್ಳವರಾಗಿರಬೇಕು. ஹல்லேலூயா ஹல்லேலೂಯಾ. ಅಸದಿயா இருக்காதீங்க, ಆಲಸ್ಯವಾಗಿರಬೇಡಿರಿ. ஏன்னா கொஞ்ச நாட்கள் தான், ಯಾಕಂದ್ರೆ ಸ್ವಲ್ಪ ದಿವಸವೇ ನಿತ್ಯமான ದೇವರ ತಿರುಗಿ ಬರಬಹುದು. ನಿತ್ಯವಾದಂತ ದೇವರು ಹಿಂತಿರುಗಿ ಬರುತ್ತಾರೆ. ஹல்லேலூயா ஹல்லேலூயா. அப்போஸ்தலனாகிய பவுல் இதை வந்து தீமோத்தேயுக்கு சொல்றார். ಅಪೊಸ್ತಲನಾದ ಪೌಲನು ಇದನ್ನು ತಿಮೋತಿಗೆ ಹೇಳಿದ್ದಾನೆ. தீமோத்தேயு 4 அதிகாரம் 7 ವಚನದಲ್ಲಿ, ತಿಮೋತಿಗೆ ಬರೆದ 2ನೇ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನದಲ್ಲಿ, நல்ல போராட்டத்தை போராடினேன், ஓட்டத்தை முடித்தேன், ವಿಶ್ವಾಸத்தை ಕಾದುಕೊಂಡೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. நான் ஜெயிச்சிட்டேன். ಪೌಲನು ಹೇಳ್ತಾನೆ, ನಾನು ಜಯಿಸಿದ್ದೇನೆ, ಓಟத்தை ಓಡಿ ಮುಗಿಸಿದ್ದೇನೆ, ನನ್ನ ಓಟವನ್ನು ನಾನು ಓಡಿ ಮುಗಿಸಿದ್ದೇನೆ. ಅವನಿಗೆ ಬುದ್ಧಿ சொல்றாரு. ಅಂದ ತಿಮೋತಿಗೆ ಒಂದು ಬುದ್ಧಿ ಮಾತನ್ನ ಹೇಳ್ತಾನೆ. ಅಂದ ತಿಮೋತಿಯೇ, ನೀನು தெளிந்த புத்தியுள்ளவனாயிரு, ಸ್ವಸ್ಥ ಬುದ್ಧಿ ಉಳ್ಳವನಾಗಿ, நீ தெளிந்த புத்தியுள்ளவனாயிரு, ಸ್ವಸ್ಥ ಬುದ್ಧಿ ಉಳ್ಳವನಾಗಿ. ஆண்டவருக்கு தந்த கிருபை வரங்களை நிறைவேற்று. ದೇವರು ನಿನಗೆ ಕೊಟ್ಟಿರುವಂತಹ ಕೃಪಾ ವರಗಳನ್ನು ನೀನು ನೆರವೇರಿಸು. ಕೈಯಲ್ಲಿ ಕೊಡುತ್ತ ಕಾರ್ಯத்தை நிறைவேற்று. ನಿನ್ನ ಕೈಗಳಲ್ಲಿ ಕೊಟ್ಟಿರುವಂತಹ ಕಾರ್ಯಗಳನ್ನು ನೆರವೇರಿಸು. ಒಂದು ಸಮಯ ಬರುತ್ತದೆ, ಕಾಲ ಸತ್ಯத்தை ಬಿಟ್ಟು ವಿಲಗುகிற ಕಾಲ. ಆ ಒಂದು ಸಮಯವು ಸತ್ಯದಿಂದ ನಮ್ಮನ್ನು ದೂರಪಡಿಸುವಂತ ಸಮಯ. ಕಥೆಗಳಿಗೆ ಸೆವಿ ಕೊಡುகிற ಕಾಲ. ಒಂದು ಕಟ್ಟು ಕಥೆಗಳಿಗೆ, ಪುರಾಣ ಕಥೆಗಳಿಗೆ ಕಿವಿಗೊಡುವಂತ ಸಮಯ. ಆದ್ದರಿಂದ ನೀನಾದರೂ ಸ್ವಂತ ಬುದ್ಧಿ ಇದೆ ಸಾರಿ, ಸುಯ ಬುದ್ಧಿ ಸಾರಿ, தெளிவான புத்தி உள்ளவனாயிரு, ಸ್ವಸ್ಥ ಚಿತ್ತನಾಗಿರು. ಇಲ್ಲ ವಾಸಿ 4ನೇ ಬರಲ್ಲ 4ನೇ ವಚನ, ಅವರು ಸತ್ಯ ಬೋಧನೆಗೆ ಕಿವಿಗೊಡದೆ ಕಲ್ಪನಾ ಕಥೆಗಳನ್ನು ಕೇಳುವುದಕ್ಕೆ ಹೋಗುವರು. ಆದರೆ ನೀನು ಎಲ್ಲಾ ವಿಷಯಗಳಲ್ಲಿ ಸ್ವಸ್ಥ ಚಿತ್ತನಾಗಿರು, ಶ್ರಮೆಯನ್ನು ತಾಳಿಕೋ, ಸುವಾರ್ತಿಕನ ಕೆಲಸವನ್ನು ಮಾಡು. ಅಂತ ನಾವು ಸ್ವಸ್ಥ ಚಿತ್ತರಾಗಿರಬೇಕು ದೇವಜನರೇ. ಪ್ರಾರ್ಥನೆಯ ಜೀವಿತದಲ್ಲಿ ಸ್ವಸ್ಥ ಚಿತ್ತರಾಗಿರಬೇಕು. ಜಪத்தை காட்டிலும் ஒரு காரியம் நமக்கு இல்லை. ಪ್ರಾರ್ಥನೆಗಿಂತಲೂ ಒಂದು ಮಿಗಿಲಾದ ಕಾರ್ಯ ನಮಗಿಲ್ಲ. எனக்கு சர்ச் வேலை இருந்தா மட்டும்தான் எனக்கு ப்ராப்ளம் வரும். ಸಭೆಯ ಕೆಲಸ ಇರುವಾಗ ಮಾತ್ರ ಒಂದು ಸಮಸ್ಯೆ ಬರುತ್ತೆ. மற்றபடி கர்த்தருடைய சமூகத்துல காத்து ஜெபிக்கிறது தான் நல்லது. ಕರ್ತನ ಉಳಿದ ಸಮಯದಲ್ಲಿ ಕರ್ತನ ಸಮ್ಮುಖದಲ್ಲಿ ಕಾದಿದ್ದು ಪ್ರಾರ್ಥಿಸುವಂತದ್ದು ಒಳ್ಳೆಯದು. ಜಪಕ್ಕೆ ನೇರ ಕೊಟ್ಟು ಪಾರು. ನೀವು ಪ್ರಾರ್ಥನೆಗೆ ಸಮಯ ಕೊಟ್ಟು ನೋಡಿರಿ, ದೇವರು ನಿಮ್ಮ ಜೀವಿತದಲ್ಲಿ ಆಶೀರ್ವಾದವನ್ನು ತರುತ್ತಾರೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ವಾಕ್ಯ பார்க்கலாம். ಕೊಲೋಸಿಯರ್ 4ನೇ ಅಧ್ಯಾಯ 17ನೇ ವಚನ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 17ನೇ ವಚನ. Colossians chapter 4 verse 17. ಅರ್ಕಿಪ್ಪನಿಗೆ ನೀನು ಕರ್ತನಿಂದ ಹೊಂದಿರುವ ಸೇವೆಯನ್ನು ನೆರವೇರಿಸುವುದಕ್ಕೆ ಎಚ್ಚರವಾಗಿರಬೇಕೆಂದು ಹೇಳಿರಿ. நீ ஆண்டவரிடத்திலிருந்து பெற்றுக்கொண்டதை
நிறைவேற்றுவதிலே ಜಾಗ್ರತೆ. ನೀನು ಕರ್ತನಿಂದ ಪಡೆದುಕೊಂಡದ್ದನ್ನ ನೆರವೇರಿಸುವುದರಲ್ಲಿ ಜಾಗ್ರತೆಯಾಗಿ. ஒவ்வொருக்கும் ஆண்டவர் கிருபை கொடுத்திருக்காரு. ಈಗ ನಿಮ್ಮ ಒಬ್ಬೊಬ್ಬರಿಗೂ ದೇವರ ಕೃಪೆಯನ್ನು ಕೊಟ್ಟಿದ್ದಾರೆ. என்ன கிருபை கொடுத்தாருன்னு உங்களுக்கு தெரியும், கடவுளுக்கு தெரியும். ನಿಮಗೆ ದೇವರು ಏನು ಕೃಪಾ ವರಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ನಿಮಗೂ ದೇವರಿಗೆ அதை நிறைவேற்றுவதில் நீ ஜாக்கிரதையாயிரு. ಅದನ್ನ ನೆರವೇರಿಸುವುದರಲ್ಲಿ ನೀವು ಎಚ್ಚರಿಕೆಯಾಗಿ. ஏன்னா எந்த மனுஷனும் உனக்கு கணக்கு கொடுக்க முடியாது. ಯಾಕಂದ್ರೆ ಯಾವ ಮನುಷ್ಯನು ಕೂಡ ನೀವು ನಮಗೆ ಲೆಕ್ಕ ಒಪ್ಪಿಸಬೇಕಾದದ್ದಿಲ್ಲ. ಏಮಂತ ಕುರಿತು ನಾ ಕಣக்கு கொடுக்க முடியாது. ಈಗ ನನ್ನ ಕುರಿತಾಗಿ ಬೋಧಕರು ಲೆಕ್ಕ ಒಪ್ಪಿಸಬೇಕಾದ ಅವಶ್ಯಕತೆ ಇಲ್ಲ. ஏமಂತ வந்து நான் தடை செய்ய முடியும். ಆದ್ರೆ ನನ್ನನ್ನ ತಡೆ ಮಾಡಬಹುದು ಇನ್ನೊಬ್ಬ. நீங்க அதை புரிஞ்சுக்கணும். ನೀವು ಅದನ್ನ ಅರ್ಥ ಮಾಡಿಕೊಳ್ಳಬೇಕು. ஆண்டவர் தான் கணக்கு கேட்பார். ದೇವರೇ ನಿಮ್ಮ ಬಳಿಯಿಂದ ಲೆಕ್ಕ ಕೇಳುವಾತ. அப்ப ಇವರು போய் ಇಲ್ಲ எங்க பாஸ்டர் இப்படி சொல்லிட்டாரு போய் அங்க போய் சொல்ல முடியாது. ಈಗ ನಾನು ಹೋಗಿ ಇಲ್ಲ ನನ್ನ ಸೇವಕರು ಈ ರೀತಿಯಾಗಿ ಹೇಳಿದ್ರು ಅಂತ ದೇವರ ಬಳಿಯಲ್ಲಿ ಹೇಳುವುದಕ್ಕೆ ಸಾಧ್ಯವಿಲ್ಲ. அப்போ ஆண்டவர் வந்து என்ன சொல்லுவாரு, பாஸ்டர் சொன்னதுனால எக்ஸ்கியூஸ்ல கிடையாது. அந்த ನಿಮ್ಮ ಸೇವಕರು ಹೇಳಿದ್ದಾರೆ ಅಂತ ಹೇಳಿ ದೇವರ ಬಳಿ ಎಲ್ಲ ಒಂದು ಎಕ್ಸ್ಕ್ಯೂಸ್ ಇಲ್ಲ. கரத்துல கொடுத்த ஊழியத்தை இல்லனா கிருபையை, கர்த்தர் தந்த வரங்களை கிருபையில நீங்க பயன்படுத்தினா, நீங்க அசதியாயிராமல் ஜாக்கிரதையா தெளிந்த புத்தியுள்ள இருந்து பயன்படுத்தினா கர்த்தர் உங்களுக்கு ಪ್ರತಿಫಲನೆ ತರುವಾರ. ಅದ ನಿಮ್ಮ ಕೈಯಲ್ಲಿ ದೇವರು ಕೊಟ್ಟಿರುವಂತ ಸೇವೆಯನ್ನ, ದೇವರು ಕೊಟ್ಟಿರುವಂತ ಕೃಪೆಗಳನ್ನ ಉಪಯೋಗಿಸಿ ಸದುಪಯೋಗ ಮಾಡಿಕೊಳ್ಳುವಂತದ್ದು ದೇವರು ನಿಮ್ಮ ಕೈಯಲ್ಲಿ ಕೊಟ್ಟಿರುವ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಫಲನೆ ಕರ್ತ ತರುವ, ಅದಕ್ಕೆ ಪ್ರತಿಫಲವನ್ನ ದೇವರು ಅನುಗ್ರಹಿಸುತ್ತಾನೆ. ಕನವಳಿಗಾಗ ನಿಲ್ಲು பாருங்க. ನೀವು ದೇವರಿಗೋಸ್ಕರ ನಿಂತು ನೋಡಿರಿ, ಕರ್ತರ್ ಉங்களுக்காக நிற்பார். ದೇವರು ನಿಮಗೋಸ್ಕರ ನಿಲ್ಲುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. அதனாலதான் அந்த அர்க்கிவுக்கு சொல்றாரு, அந்த ಒಂದು ಅರ್ಕಿಪನಿಗೆ ಹೇಳುತ್ತಾರೆ, ನೀ ಆಂಡುಟೆ ವೈತ ಕಾರ್ಯ செய். ನೀನು ಕರ್ತನಿಂದ ಹೊಂದಿರುವಂತ ಸೇವೆಯನ್ನ ಮಾಡುವುದರಲ್ಲಿ ಎಚ್ಚರಿಕೆಯಾಗಿ. ಆ ದೇವರೇ ನಿನಗೆ ಆ ಸೇವೆಯನ್ನು ಕೊಟ್ಟಿದ್ದಾನೆ. ಯಾವ ಮನುಷ್ಯನು ಕೂಡ ಯಾವ ಮನುಷ್ಯನು ಕೂಡ ನಿನಗಾಗಿ ಒಂದು ರೆಕಮೆಂಡೇಶನ್, ಯಾವ ಸೇವಕರು ನಿನಗಾಗಿ ಒಂದು ರೆಕಮೆಂಡೇಶನ್ ಕೊಟ್ಟಿಲ್ಲ. ದೇವರೇ ನಿನಗೆ ಸೇವೆಯನ್ನು ಕೊಟ್ಟಿದ್ದಾರೆ. ಅದನ್ನು ನೆರವೇರಿಸುವುದರಲ್ಲಿ ನೀವು ಪ್ರಯಾಸ. ನಮಗೆ ತಂದ கிருபையை நிறைவேற்றுவதற்கு தெரிந்தவர். அந்த ಮೊದಲನೆಯದಾಗಿ ದೇವರು ನಮಗೆ ಕೊಟ್ಟಿರುವಂತ ಕೃಪೆಯನ್ನು ನಾವು ಉಪಯೋಗ ಪಡಿಸಿಕೊಳ್ಳುವುದರಲ್ಲಿ ಸ್ವಸ್ಥ ಚಿತ್ತರಾಗಿರಬೇಕು. ಎರಡನೆಯದು ಫಸ್ಟ್ ತಿಮೋಥಿ ಚಾಪ್ಟರ್ 1 ವರ್ಸ್ 8. ತಿಮೋಥಿಗೆ ಬರೆದ ಮೊದಲನೆಯ ಪತ್ರಿಕೆ 1ನೇ ಅಧ್ಯಾಯದ 8ನೇ ವಚನ. ಸೆಕೆಂಡ್ ಧರ್ಮಶಾಸ್ತ್ರ ಸೆಕೆಂಡ್ ತಿಮೋಥಿ ಚಾಪ್ಟರ್ 1 ವರ್ಸ್ 8. ಸೆಕೆಂಡ್ ತಿಮೋಥಿ ತಿಮೋಥಿಗೆ ಬರೆದ ಸೆಕೆಂಡ್ ತಿಮೋಥಿ ಚಾಪ್ಟರ್ 1 ವರ್ಸ್ 8. ತಿಮೋಥಿಗೆ ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯದ 8ನೇ ವಚನ. ಆದುದರಿಂದ ನೀನು ನಮ್ಮ ಕರ್ತನನ್ನು ಕುರಿತು ಹೇಳುವ ಸಾಕ್ಷಿಯ ವಿಷಯದಲ್ಲಾಗಲಿ, ಆತನ ಸೆರೆಯವನಾದ ನನ್ನ ವಿಷಯದಲ್ಲಾಗಲಿ ನಾಚಿಕೆ ಪಡದೆ ದೇವರ ಬಲವನ್ನು ಆಶ್ರಯಿಸಿ ನನ್ನೊಂದಿಗೆ ಸುವಾರ್ತೆಗೋಸ್ಕರ ಶ್ರಮೆಯನ್ನು ಅನುಭವಿಸು. ஹல்லேலூயா, ஹல்லேலூயா. பவுலஸ்னா உன்கிட்ட கொடுத்த காரியத்தை குறித்து நீ வெட்கப்படாதே, இது சொல்லப்பட்டிருக்குது. ஆகையால் நம்முடைய கர்த்தரை பற்றிய சாட்சியை குறித்து அவர் நிமித்தம் கட்டப்பட்டிருக்கிற என்னை குறித்து நீ வெட்கப்படாத உன்கிட்ட கொடுத்த காரியத்தை செஞ்சு முடி. அந்த ಅಪೊಸ್ತಲನಾದ ಪೌಲನು ಈ ವಾಕ್ಯದಲ್ಲಿ ಹೇಳುತ್ತಾರೆ, ನೀನು ಕರ್ತನ ಕುರಿತಾಗಿ ಹೇಳುವ ಸಾಕ್ಷಿಯ ವಿಷಯದಲ್ಲಿಯೂ ಆತನ ಸೆರೆಯವನಾದ ನನ್ನ ವಿಷಯದಲ್ಲಿ ಹೇಳುವುದಕ್ಕೆ ನಾಚಿಕೆ ಪಡದೆ. ஹல்லேலூயா, ஹல்லேலூயா. வெட்கப்படாத, ನಾಚಿಕೆ ಪಡಬೇಡ. கர்த்தர் நம்பி தந்திருக்கிறார். ಕಾರಣ ದೇವರು ನಿಮ್ಮನ್ನ ನಂಬಿ ಕೊಟ್ಟಿದ್ದಾರೆ. அவர் சொல்றாரு, இது இந்த கிருபை ஆண்டவருக்கு முதல்லே கொடுத்துட்டாரு. ಅವರು ಹೇಳುತ್ತಾರೆ, ಕೃಪೆಯನ್ನು ದೇವರು ನಿನಗೆ ಮೊದಲೇ ಅನುಗ್ರಹಿಸಿದ್ದಾರೆ. ஹல்லேலூயா, ஹல்லேலூயா. தீமோத்தேயை பார்த்து சொல்லும்போது இது உங்க பாட்டிகிட்ட இருந்துச்சு. ಆ ತಿಮೋಥಿಯನ್ನು ನೋಡಿ ಹೇಳುವಾಗ ಇದು ನಿನ್ನ ಅಜ್ಜಿಯ ಬಳಿಯಲ್ಲಿ ಇತ್ತು. அதுக்கப்புறம் உங்க அம்மாட்ட இருந்துச்சு. ಅದಾದ ನಂತರ ನಿನ್ನ ತಾಯಿಯ ಬಳಿಯಲ್ಲಿ அந்த கிருபை இப்ப உங்ககிட்ட இருக்குது. ಆ ಕೃಪೆ ಈಗ ನಿನ್ನ ಬಳಿಯಲ್ಲಿದೆ. ಅದು ಉನಕ್ಕೆ கடவுளுக்கு மகிமையா தந்திருக்கிறார். ಅದು ದೇವರ ಮಹಿಮೆಗೋಸ್ಕರ ದೇವರು ನಿನಗೆ ಅನುಗ್ರಹಿಸಿದ್ದಾರೆ. நீ என்ன செய், ನೀನು ಏನು ಮಾಡು, வெட்கப்படாமல், ನಾಚಿಕೆ ಪಡದೆ. முதலாவது நிறைவேற்ற தெளிந்த புத்தி, ಮೊದಲನೇದಾಗಿ ದೇವರ ಸೇವೆಯನ್ನು ನೆರವೇರಿಸುವುದಕ್ಕೆ ಸ್ವಸ್ಥ ಚಿತ್ತ. இரண்டாவது நீ வெட்கப்படாம இருக்கிற அந்த தெளிந்த புத்தி உனக்கு இருக்கணும். ಎರಡನೆಯದಾಗಿ ನಾಚಿಕೆ ಪಡದಂತೆ ನೀನು ಸ್ವಸ್ಥ ಚಿತ್ತನಾಗಿರು. நம்முடைய வெட்கம் தான் இன்னொருத்தருக்கு ஆண்டவரை குறித்து சொல்ல முடியும். ನಮ್ಮಲ್ಲಿರುವಂತಹ ಒಂದು ನಾಚಿಕೆ ಸ್ವಭಾವವೇ ಇನ್ನೊಬ್ಬರ ಬಳಿಯಲ್ಲಿ ದೇವರ ಕುರಿತಾಗಿ ಹೇಳುವುದಕ್ಕೆ ನಮ್ಮನ್ನು ಬಿಡುವುದಿಲ್ಲ. வெட்கப்படக்கூடாது, ನಾಚಿಕೆ ಪಡಬೇಡಿ. மூன்றாவது சொல்றாரு, ಮೂರನೆಯದಾಗಿ மூன்றாவது மூன்றாம் அதிகாரம், அதே மூன்றாம் அதிகாரம் 10ஆம் வசனம். செகண்ட் பீட்டர், செகண்ட் ತಿಮೋಥಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯದ 10ನೇ ವಚನ. ನೀನಾದರೂ ನನ್ನನ್ನು ಅನುಸರಿಸುವವನಾಗಿದ್ದು ನನ್ನ ಬೋಧನೆ, ನಡತೆ, ಉದ್ದೇಶ, ನಂಬಿಕೆ, ದೀರ್ಘಶಾಂತಿ, ಪ್ರೀತಿ, ಸೈರಣೆ ಇವುಗಳನ್ನು ಅಂತಿಯೋಕ್ಯ, ಇಕೋನ್ಯ, ಲುಸ್ತ್ರ ಎಂಬ ಪಟ್ಟಣಗಳಲ್ಲಿ ನನಗೆ ಸಂಭವಿಸಿದ ಹಿಂಸೆಗಳನ್ನು, ಕಷ್ಟಾನುಭವಗಳನ್ನು ತಿಳಿದವನಾಗಿದ್ದಿ. மூன்றாவது என்ன சொல்றாரு, நீயோ
என் போதகத்தையும் நடக்கையும் நோக்கத்தையும் விசுவாசத்தையும் நீடிய சாந்தையும் அன்பையும் பொறுமையை நீ அறிந்து கொண்டபடியால் நீ என்ன சொல்றாரு, நீ அவர் சொல்றாரு, நீ என்ன செய்ய, கர்த்தருக்காக உனக்கு தந்த வரத்தை நீ நிறைவேற்று. ಅವ್ರು ಹೇಳ್ತಾರೆ, ನೀನಾದರೂ ನನ್ನ ಬೋಧನೆ, ನಡತೆ, ಉದ್ದೇಶ, ನಂಬಿಕೆ, ದೀರ್ಘಶಾಂತಿ ಇವುಗಳನ್ನು ಅನುಸರಿಸಿ ದೇವರು ಕೊಟ್ಟಿರುವ ಸೇವೆಯನ್ನು ನೆರವೇರಿಸು. ಅದರ ಅರ್ಥ ಏನೆಂದರೆ 14ನೇ ವಚನ, ನೀನಾದರೂ ಕಲಿತು ದೃಢವಾಗಿ ನಂಬಿದ ಬೋಧನೆಗಳಲ್ಲಿ ನೆಲೆಯಾಗಿರು. ನಾವು ನೆಲೆಸಿರುವಂತದ್ರಲ್ಲಿ ಸ್ವಸ್ಥ ಚಿತ್ತ, ನೆರವೇರಿಸುವುದರಲ್ಲಿ ಒಂದು ಸ್ವಸ್ಥ ಚಿತ್ತ, செய்யற காரியத்துல வெட்கப்படாம செய்யறத தெளிந்த புத்தி, நீ ಮಾಡುವಂತ ಕೆಲಸದಲ್ಲಿ ನಾಚಿಕೆ ಪಡದೆ ಆ ಸೇವೆಯನ್ನು ಮಾಡುವುದರಲ್ಲಿ ಒಂದು ಸ್ವಸ್ಥ ಚಿತ್ತ. மூன்றாவது நிலைத்திருக்கிறது தெளிந்த புத்தி. ಮೂರನೆಯದಾಗಿ ನೆಲೆಸಿ ನಿಲ್ಲು ನೆಲೆಯಾಗಿರುವುದರಲ್ಲಿ ಒಂದು ಸ್ವಸ್ಥ ಚಿತ್ತರಾಗಿರಬೇಕು. ಅವனை விழுங்கலாமோ என்று பிசாசு, ಯಾಕಂದ್ರೆ ಸೈತಾನನು ಯಾರನ್ನ ನುಂಗಲಿ ಎಂದು ತಿರುಗಾಡುತ್ತಿದ್ದಾನೆ. பிசாசு மனுஷன் மூலியமா வருவான். ಸೈತಾನನು ಬಂದು ಮನುಷ್ಯರ ಮುಖಾಂತರವಾಗಿ ಬರುತ್ತಾನೆ. வீட்டுல குடும்பத்தார் மூலியமா வருவான். ಮನೆಯಲ್ಲಿ ಕುಟುಂಬಸ್ಥರ ಮೂಲಕವಾಗಿ ಬರುತ್ತಾನೆ. ಸ್ನೇಹಿತರ ಮುಖಾಂತರವಾಗಿ ಬರುತ್ತಾರೆ. ஏசாமி கூடவே இருந்தவங்க யாரு? பேதுரு, யூதாஸ் கரியோத். ಯಾಕಂದ್ರೆ ಯೇಸುಸ್ವಾಮಿ ಸಂಗಡವೇ ಇದ್ದದ್ದು ಪೇತ್ರನು, ಯೂದಾಸ್ ಇಸ್ಕರಿಯೋತ್. ஏசாமி ரொம்ப பிடித்தமான ஆள் யாரு? பேதுரு. ಯೇಸುಸ್ವಾಮಿಗೆ ಬಹಳ ಇಷ್ಟವಾದ ವ್ಯಕ್ತಿ ಯಾರೆಂದರೆ ಪೇತ್ರನು. அப்போ பேதுரு ரொம்ப ಸ್ನೇಹமா இருந்தாலும் ஆண்டவர் சொன்னாரு, ஒரு நாள் ஏசாமி குறித்து அவன் பேசும்போது, அப்பால போ சாத்தானே அப்படி சொல்லி. ಪೇತ್ರನು ಯೇಸುಸ್ವಾಮಿಗೆ ಬಹಳ ಹತ್ತಿರದವನಾಗಿದ್ದರೂ ಕೂಡ ಒಂದು ದಿವಸ ಯೇಸುಸ್ವಾಮಿ ಪೇತ್ರನ ನೋಡಿ ಹೇಳ್ತಾರೆ, ನನ್ನ ಹಿಂದಕ್ಕೆ ಹೋಗು ಸೈತಾನನೇ ಎಂಬುದಾಗಿ ಹೇಳ್ತಾರೆ. அதே மாதிரி யூதாஸ் கரியோத் ஆண்டவரோடு கூட இருந்தான். ಅದೇ ರೀತಿಯಾಗಿ ಯೂದ ಇಸ್ಕರಿಯೋತನು ಕೂಡ ಯೇಸುಸ್ವಾಮಿ ಸಂಗಡವೇ ಇದ್ದನು. அவன் ஆண்டவரை மறுதலிக்கும்படி இல்ல கடவுளை காட்டி கொடுக்கும்படி பிசாசு ಅವನக்குள்ளே ಏರಿದ. ಅವನು ಯೇಸುಸ್ವಾಮಿಯನ್ನು ಹಿಡಿದು ಕೊಡುವುದಕ್ಕಾಗಿ ಸೈತಾನನು ಅವನೊಳಗೆ ಪ್ರವೇಶಿಸಿದನು. ಗಮನಿಸಿರಿ, ಜಾಗ್ರತೆ ಉಳ್ಳವರಾಗಿ, ಸ್ವಸ್ಥ ಚಿತ್ತರಾಗಿರಿ. ನಿಮಗೆ ದೇವರು ಒಪ್ಪಿಸಿಕೊಟ್ಟಿರುವಂತಹ ಕಾರ್ಯಗಳನ್ನು ನೆರವೇರಿಸುವುದರಲ್ಲಿ ಸ್ವಸ್ಥ ಚಿತ್ತರಾಗಿರಿ. ನಾಚಿಕೆ ಪಡೆದು ದೇವರ ಕಾರ್ಯವನ್ನು ಮಾಡುವುದಕ್ಕೆ ಸ್ವಸ್ಥ ಚಿತ್ತರಾಗಿದ್ರಿ. ಮೂರನೆಯದಾಗಿ ನೆಲೆಯಾಗಿದ್ದು ದೇವರ ಕಾರ್ಯವನ್ನು ಮಾಡುವುದರಲ್ಲಿ ಸ್ವಸ್ಥ ಚಿತ್ತರಾಗಿದ್ರಿ. ஹல்லேலூயா. அவர் தந்த வரத்தை, அவர் தந்த கிருபைகளை நியாயத்திற்கு வரும்போது ஆண்டவருக்கு முன்பாக நாம் அந்த ಕರ್ತನು ಕೊಟ್ಟಂತ ಕೃಪೆಯನ್ನ, ಕರ್ತನು ಕೊಟ್ಟಿರುವಂತ ಸೇವೆಯನ್ನ ಮಾಡಿ ದೇವರ ನ್ಯಾಯ ತೀರ್ಪಿನ ದಿವಸದಲ್ಲಿ ದೇವರ ಮುಂದೆ ನಾವು ಗಂಭೀರವಾಗಿ ನಿಲ್ಲುವುದರಲ್ಲಿ ಅದು ದೇವರು ಹೇಳ್ತಾರೆ, ಆಲಸ್ಯವಾಗಿರದೆ ಜಾಗ್ರತೆಯಾಗಿರಿ. ಎರಡನೆಯದಾಗಿ ಆತ್ಮದಲ್ಲಿ ಆಸಕ್ತ ಚಿತ್ತರಾಗಿರಿ. ಆತ್ಮದಲ್ಲಿ ಆಸಕ್ತ ಚಿತ್ತರಾಗಿದೆ ಅಂದ್ರೆ ದೇವರ ಆತ್ಮನಿಂದ ತುಂಬಿರ್ರಿ. ನಾವು ಯಾವಾಗಲೂ ದೇವರ ಆತ್ಮನಿಂದ ತುಂಬಿರಬೇಕು. ஏன்னா பரிசுத்த ஆவியானவர் தான் நம்ம எல்லா தீமைக்கு விலக்கி பாதுகாக்கிறார். ಯಾಕಂದ್ರೆ ಪವಿತ್ರ ಆತ್ಮನೇ ನಮ್ಮನ್ನ ಎಲ್ಲಾ ಕೇಡಿನಿಂದ ನಮ್ಮನ್ನ ತಪ್ಪಿಸಿ ಕಾಪಾಡುವ. பரிசுத்த ஆவியானவர் தான் சகல சத்தியத்தில் வழிநடத்துவார். ಪವಿತ್ರ ಆತ್ಮನೇ ನಮ್ಮನ್ನ ಸಕಲ ಸತ್ಯದೊಳಗೆ ಮುನ್ನಡೆಸುವ. பரிசுத்த ஆவியானவர் தான் நம்மை பாவத்தை குறித்து நீதியை குறித்து ಖಂಡಿಸಿ ಉಣರ್த்துவார். ಪವಿತ್ರ ಆತ್ಮನೇ ನಮ್ಮನ್ನ ಪಾಪದ ಕುರಿತಾಗಿಯೂ ನೀತಿಯ ಕುರಿತಾಗಿ ನಮ್ಮನ್ನ ಖಂಡಿಸಿ ಬೋಧಿಸುವ. அதனாலதான் பரிசுத்த ஆவியை பெற்றுக்கொண்டவர்கள் திசை கெட்டு போவதில்லை. அந்த ಪವಿತ್ರ ಆತ್ಮನನ್ನು ಹೊಂದಿಕೊಂಡು ನಡೆಯುವಂತ ಜನರು ದಾರಿ ತಪ್ಪಿ ಹೋಗುವುದಿಲ್ಲ. சொல்றாரு, நீங்க பரிசுத்தாவின் அபிஷேகத்தை பெறும் வரைக்கும் எருசலேமில் வெயிட் பண்ணுங்கன்றார். அந்த அவர் ಹೇಳ್ತಾರೆ, ನೀವು ಪವಿತ್ರ ಆತ್ಮನ ಅಭಿಷೇಕವನ್ನು ಹೊಂದುವವರೆಗೂ ನೀವು ಯೆರೂಸಲೇಮಿನಲ್ಲಿ ಕಾದಿರಿ. சரியா? 50வது நாள் பரிசுத்த ஆவியானவர் அவருக்கு கொடுக்கப்பட்டார். 50ನೇ ದಿವಸದಲ್ಲಿ ಪವಿತ್ರ ಆತ್ಮನು ಅವರ ಮೇಲೆ ಸುರಿಸಲ್ಪಟ್ಟರು. அவர்கள் ಎದ್ದು பிரகாசித்தார்கள். ಅವರು ಎದ್ದು ಪ್ರಕಾಶಿಸಿದರು. ஆகையால சொல்லப்பட்டிருக்கிறது, பரிசுத்த ஆவியானவர் இல்லாம உங்களால ஒண்ணும் செய்ய முடியாது. அந்த அவர் ಹೇಳ್ತಾರೆ, ದೇವರ ಆತ್ಮನು ಇಲ್ಲದೆ ನಿಮ್ಮಿಂದ ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ஆகையால அப்போஸ்தலன் பவுல் சொல்றார், கடைசி நாட்களிலே நீங்கள் பரிசுத்த ஆவியிலே வல்லமையிலே அதிகமாக பலப்படுங்க. அப்போஸ்தலನಾದ ಪೌಲನು ಹೇಳ್ತಾನೆ, ಕಡೆಯದಾಗಿ ದೇವರ ಆತ್ಮನಲ್ಲಿ, ದೇವರ ಆತ್ಮನ ಶಕ್ತಿಯಲ್ಲಿ ನೀವು ಬಲಗೊಳ್ಳಿರಿ. யோவான் 16ஆம் அதிகாரத்துல, ಯೋಹಾನನ ಸುವಾರ್ತೆ ಪುಸ್ತಕ 16ನೇ ಅಧ್ಯಾಯ 8ನೇ ವಚನದಿಂದ 8ನೇ ವಚನದಿಂದ, ಆದರೂ ನಾನು ನಿಮಗೆ ಸತ್ಯವನ್ನು ಹೇಳುತ್ತೇನೆ, ಕೇಳಿರಿ, ನಾನು ಹೋಗುವುದು ನಿಮಗೆ ಹಿತಕರವಾಗಿದೆ. ಹೇಗೆಂದರೆ ನಾನು ಹೋಗದಿದ್ದರೆ ಆ ಸಹಾಯಕನು ನಿಮ್ಮ ಬಳಿಗೆ ಬರುವುದಿಲ್ಲ. ನಾನು ಹೋದರೆ ಆತನನ್ನು ನಿಮ್ಮ ಬಳಿಗೆ ಕಳುಹಿಸಿ ಬಿಡುತ್ತೇನೆ. பரிசுத்த ஆவியானவர், ಪವಿತ್ರ ಆತ್ಮನು, ಆತನು ಬಂದು பரிசுத்த ஆவியானவர் வந்து ಪಾಪ,
ನೀತಿ, ನ್ಯಾಯ ತೀರ್ವಿಕೆ ಈ ವಿಷಯಗಳಲ್ಲಿ ಲೋಕಕ್ಕೆ ಅರಿವನ್ನು ಹುಟ್ಟಿಸುವನು. அப்போ பாவத்தை குறித்தும் நீதியை குறித்தும் நியாய தீர்ப்பு குறித்தும் பரிசுத்த ஆவியானவர் நம்ம நடத்துவார். அந்த ಪಾಪದ ಕುರಿತಾಗಿಯೂ ನೀತಿಯ ಕುರಿತಾಗಿಯೂ ನ್ಯಾಯ ತೀರ್ಪಿನ ಕುರಿತಾಗಿಯೂ ಆಲೋಚನೆ ಕೊಟ್ಟು ನಮ್ಮನ್ನ ಪವಿತ್ರಾತ್ಮನ ನಡೆಸುತ್ತಾರೆ. ಆದ್ದರಿಂದಲೇ பரிசுத்த ஆவியானவரிலே நம்ம நிறைந்திருக்கணும். ಪವಿತ್ರಾತ್ಮನಿಂದ ನಾವು ತುಂಬಿರಬೇಕು. ரோமர்கள் நிருபம் 13ஆம் அதிகாரம் 8ஆம் அதிகாரம் 14ஆம் வசனத்தில் சொல்லப்பட்டிருக்கிறது, பரிசுத்த ஆவியினாலே நடத்தப்படுகிற ஒரு தேவனுடைய புத்திர. அந்த ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 14ನೇ ವಚನ ಹೇಳುತ್ತದೆ, ದೇವರ ಆತ್ಮನಿಂದ ನಡೆದುಕೊಳ್ಳುವುದು ದೇವರ ಪುತ್ರರು ಎನಿಸಿಕೊಳ್ಳುವರು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. அப்போ பரிசுத்த ஆவியானவரால் நடத்தப்படுகிற ஜனங்கள் தான் தேவ பிள்ளைகள். ದೇವರ ಆತ್ಮನಿಂದ ನಡೆದುಕೊಳ್ಳುವಂತ ಜನರೇ ದೇವರ ಮಕ್ಕಳು. ஆகினால சொல்றாரு, நீங்க ஆவியிலே ಅನಲಾಗಿರುங்க. ಅಂದವರು ಹೇಳ್ತಾರೆ, ನೀವು ಆತ್ಮದಲ್ಲಿ ಆಸಕ್ತ ಚಿತ್ತರಾಗಿರಿ, நிறைந்திருங்க, ಪವಿತ್ರಾತ್ಮನಿಂದ ತುಂಬಿರಿ. பரிசுத்த ஆவியினுடைய பலன் இல்லாமல் உலகத்தை ஜெயிக்க முடியாது. ಪವಿತ್ರಾತ್ಮನ ಬಲವಿಲ್ಲದೆ ನಾವು ಲೋಕವನ್ನು ಜಯಿಸೋದಕ್ಕೆ ಸಾಧ್ಯವಿಲ್ಲ. ನಾವು ಉಲಗத்தை ஜெயிக்கும்படியாக தான் பரிசுத்த ஆவியானவருடைய ಅಭಿಷೇಕத்தை ಕರ್ತನು. ನಾವು ಲೋಕವನ್ನು ಜಯಿಸುವುದಕ್ಕಾಗಿ ಪವಿತ್ರಾತ್ಮನ ಅಭಿಷೇಕವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ. ಕೂಡಿ ಜೆபம் பண்ணும் பொழுது ஆவியில் நிறைந்து ஜெபம் ಅದನ್ನು ಸೇರಿ ಪ್ರಾರ್ಥಿಸುವಾಗ ಆತ್ಮನಿಂದ ತುಂಬಿ ಪ್ರಾರ್ಥಿಸಿರಿ. ಒಂದು ಕಾರ್ಯವನ್ನು ಹೇಳುತ್ತೇವೆ, ಗಮನಿಸಿರಿ. நீங்க கூடி ஜெபம் பண்ணும் பொழுது, ನೀವು ಒಗ್ಗಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ, வீணான வார்த்தையை பேசினீங்கன்னா, ವ್ಯರ್ಥವಾದ ಮಾತುಗಳನ್ನ ಮಾತನಾಡುವಾಗ ஜெபத்தை கர்த்தர் அங்கீகரிக்கவே மாட்டார். ಆ ಪ್ರಾರ್ಥನೆಯನ್ನು ದೇವರು ಅಂಗೀಕರಿಸುವುದಿಲ್ಲ. ಇನ್ನು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಆ ಸ್ಥಳದಲ್ಲಿ ಪವಿತ್ರಾತ್ಮನ ಇರುವುದಿಲ್ಲ. ಹೇಗೆ ಪ್ರಾರ್ಥಿಸಬೇಕು? ಒಮ್ಮನಪಟ್ಟು, ಒಮ್ಮನಸ್ಸಿನಿಂದ, ದೇವ ಆವಿಲೆ ಒಮ್ಮನಪಟ್ಟು ಜೋಮ, ದೇವರ ಆತ್ಮನಲ್ಲಿ ಒಮ್ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಪರಿಶುದ್ಧ ಆವಿಲೆ ನೆರೆದ ಜೋಮನ್ನ ಪವಿತ್ರಾತ್ಮನಿಂದ ತುಂಬಿ ಪ್ರಾರ್ಥಿಸುವಾಗ ಪಾಪಗಳಿಗೆ ಅವರು ಉಣರ್ത്തുವ, ನಮ್ಮ ಪಾಪಗಳನ್ನ, ಆ ಒಂದು ಪಾಪದ ಅರಿವನ್ನ ಅವರು ಹುಟ್ಟಿಸುತ್ತಾರೆ. ನಮ್ಮ ತಪ್ಪುಗಳನ್ನ ಅವರು ಆ ಒಂದು ಅರಿವನ್ನ ಹುಟ್ಟಿಸುತ್ತಾರೆ. ನ್ಯಾಯ ತೀರ್ಪಿನ ಕುರಿತಾಗಿ ಒಂದು ಅರಿವನ್ನ ಹುಟ್ಟಿಸುತ್ತಾರೆ. ನೀತಿಯ ಕುರಿತಾಗಿ ಅವರು ತಿಳಿಸಿಕೊಡುತ್ತಾರೆ. ಇದೇ ಪವಿತ್ರಾತ್ಮನ ಮಾಡುವಂತ ಕೆಲಸ. ಸೇರಿ ಪ್ರಾರ್ಥಿಸುವಾಗ, ಪವಿತ್ರಾತ್ಮನಲ್ಲಿ ತುಂಬಿರುವಾಗ, ಒಬ್ಬರ ತಪ್ಪುಗಳನ್ನು ಒಬ್ಬರ ಅರಿಕೆ ಮಾಡುವಂತ ದೇವರು ಮಾಡುತ್ತಾರೆ. ಪವಿತ್ರಾತ್ಮನ ಒಬ್ಬರೇ ನಮಗೆ ಉಣರ್ವುಳ್ಳ ಹೃದಯದ ದೇವ, ನಮಗೆ ಒಂದು ಸ್ಪರ್ಶತೆ ಉಳ್ಳಂತ ಹೃದಯವನ್ನು ಕೊಡುವ. ಉಣರ್ವುಳ್ಳ ಹೃದಯ, ಈ ಸ್ಪರ್ಶತೆ ಉಳ್ಳಂತ ಹೃದಯವೇ ಆಂಡವರಿಗಾಗ ವೈರಾಗ್ಯಮಯ ವಾಡ, ದೇವರಿಗಾಗಿ ವೈರಾಗ್ಯ ಉಳ್ಳವರಾಗಿ ಜೀವಿಸುವಂತೆ ಮಾಡುವಂತದ್ದು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪರಿಶುದ್ಧ ಆವಿಲೆ ನೆರೆಯಿರಿ, அந்த ಪವಿತ್ರಾತ್ಮನಿಂದ ತುಂಬಿ ಪ್ರಾರ್ಥಿಸಿರಿ. ಆವಿಲೆ ನೆರೆಯಿರಿ, அந்த ಆತ್ಮನಲ್ಲಿ ಆಸಕ್ತ ಚಿತ್ತರಾಗಿ. ಪರಿಶುದ್ಧ ಆವಿಲೆ ಇಲ್ಲದ வாழ்க்கை, ಪವಿತ್ರಾತ್ಮನಲ್ಲಿ ನೆಲೆಗೊಳ್ಳದೇ ಇರುವ ಜೀವಿತ தோல்வியை கொண்டு வரும், ನಮಗೆ ಸೋಲನ್ನ ತರುತ್ತದೆ. ನೋಡಿ, ನಾವು ವಾಸಿಂಗ್ பார்க்கலாம். ಎಫೆಸೀಯರಿಗೆ 6ಆம் அதிகாரத்துல 10ஆம் வசனம். ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದ 10ನೇ ವಚನ. ಕಡೆ ಮಾತೇನೆಂದರೆ, ನೀವು ಕರ್ತನನ್ನು ಆತನ ಅತ್ಯಧಿಕವಾದ ಶಕ್ತಿಯನ್ನು ಆಶ್ರಯಿಸಿಕೊಂಡವರಾಗಿ ಬಲಗೊಳ್ಳಿರಿ. ஆவிலே பலன் கொடுங்க. ನಾವು ಆತ್ಮದಲ್ಲಿ ಬಲವನ್ನು ಹೊಂದಬೇಕು. ஒட்டி போட்டு கடவுளோட சமூகத்துல குடும்பமா இருக்கிறவங்க ஒட்டி போட்டு ஜெபம் பண்ணி கடவுள்கிட்ட கேட்கிற ஆண்டவரே, ಪರಿಶುದ್ಧ ಆವಿನಾலே ಎங்களை ನಿರப்புங்க. ಕುಟುಂಬವಾಗಿ ಇರುವವರು ಒಂದಾಗಿ ಸೇರಿ ಮೊಣಕಾಲು ಹಾಕಿ ದೇವರ ಬಳಿಯಲ್ಲಿ ಪ್ರಾರ್ಥಿಸಿರಿ. ಪರಿಶುದ್ಧ ஆவினாலே நாம ஜெபம் பண்ணாம பரிசுத்த ஆவியில நிறைந்து நம்ம வாழாம இருப்போமானால் நம்முடைய வாழ்க்கையில ತಪ್ಪು செய்யறதுக்கு ಅನೇಕ நேரங்கள் ಉಂಟು. ಪವಿತ್ರ ಆತ್ಮನಿಂದ ತುಂಬಿ ನಾವು ಜೀವಿಸದೆ ಇರುವಾಗ ನಮ್ಮ ಜೀವಿತದಲ್ಲಿ ನಾವು ತಪ್ಪುಗಳನ್ನ ಮಾಡುವಂತ ಸಾಧ್ಯತೆ ಹೆಚ್ಚಿದೆ. ಸರಿಯಾ? ಏನ್ தெரியுமா? ಯಾಕೆ ಗೊತ್ತಾ? ನಮ್ಮ ಉನ್ನತಗಳ ಆವಿಯಾನವರು ನಮ್ಮೊಳಗೆ ಇಲ್ಲ. ನಮ್ಮನ್ನ ಆ ಒಂದು ಪಾಪದ ಅರಿವನ್ನ ಹುಟ್ಟಿಸುವಂತ ದೇವರ ಆತ್ಮನು ನಮ್ಮ ಒಳಗಿಲ್ಲ. ಅದೇ ವಚನ சொல்லுது. ಅದೇ ವಾಕ್ಯ ಹೇಳುತ್ತದೆ, ಪರಿಶುದ್ಧ ಆವಿயில நிறைந்திருப்பீர்களா, ನೀವು ದೇವರ ಆತ್ಮನಲ್ಲಿ ನೆಲೆಗೊಂಡಿದ್ದರೆ ಅವರುಗಳೇ ಪಾಪ செய்ய விட மாட்டார். ಆತನು ನಿಮ್ಮನ್ನ ಪಾಪ ಮಾಡುವುದಕ್ಕೆ ಬಿಡುವುದಿಲ್ಲ. ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಪರಿಶುದ್ಧ ಆವಿಯಾನವರು ಖಂಡಿತ ಪವಿತ್ರ ಆತ್ಮನು ನಿಮ್ಮನ್ನ ಖಂಡಿಸುತ್ತಾರೆ. ಸುಳ್ಳು ಹೇಳುವುದಕ್ಕೆ ಬಿಡುವುದಿಲ್ಲ, ಕದಿಯುವುದಕ್ಕೆ ಬಿಡುವುದಿಲ್ಲ, ಯಾಮಾರಿಸುವುದಕ್ಕೆ ಬಿಡುವುದಿಲ್ಲ. ಪವಿತ್ರ ಆತ್ಮನು. ஆகையால்தான் பரிசுத்த ஆவியிலே நடக்கிறவர்கள் தான் தேவனுடைய பிள்ளைகளை வாழ முடியும். அந்த ಪವಿತ್ರ ಆತ್ಮನಿಂದ ನಡೆಸಲ್ಪಡುವವರೇ ದೇವರ ಮಕ್ಕಳಾಗಿ ಜೀವಿಸಬಹುದು. சொல்லிருக்கேன், ஒரு முறை நான் ஃபர்ஸ்ட் ரட்சிக்கப்பட்டு பரிசுத்த ஆவியின் அபிஷேகம் பெற்ற
அந்த ஃபர்ஸ்ட் வாரம் ಬೋಧಕ ರಕ್ಷಣೆ ಹೊಂದಿ ಪವಿತ್ರ ಆತ್ಮನನ್ನ ಪಡೆದುಕೊಂಡಂತ ಒಂದು ಮೊದಲನೆಯ ವಾರ. அப்போ நான் கடைக்கு போய் ಟೀ ಕುಡಿಯೋಣ, அப்போ ಟೀ ₹1. ಅಂಗಡಿಗೆ ಹೋಗಿ ಟೀಯನ್ನು ಕುಡಿಯೋದಕ್ಕೆ ಹೋದಾಗ ಆಗ ಒಂದು ಟೀ ಬೆಲೆ ₹1. 1992 ₹1 டீ குடிக்கிறேன். அப்ப ₹2 வச்சிருந்தேன், ₹2 கொடுத்தேன். ₹1 டீ கொடுத்த பிறகு திரும்ப எவ்வளவு ₹1 தரணும். ಒಂದು ಟೀ ₹1 2 ಕೊಟ್ಟಿ ಆ ಒಂದು ಟೀ ಅನ್ನು ಕುಡಿದು ಅವ್ರು ₹1 ವಾಪಸ್ ಕೊಡೋದು. ನಾನು ಕೈ ನೀಟ್ಟು பொழுது ಕೈ ಚಾಚುವಾಗ ನಾನು ಕುಡಿದ ಅದೇ ₹2 கொடுத்துட்டா. ಅವ್ರ ಕೈಯಲ್ಲಿ ಕೊಟ್ಟಂತ ಅದೇ ₹2 ವಾಪಸ್ ತಿರುಗಿ அப்போ நீங்க பாத்தீங்கன்னா ஒரு பக்கம் ₹2 போட்டுறோம், இன்னொரு பக்கம் அந்த ಅಶೋಕ ಚಕ್ರ சொல்லுவாங்க, அரசு எம்ப்ளம் போயிடும். ಆ ಒಂದು ದಿವಸಗಳಲ್ಲಿ ಒಂದು ಕಡೆಗೆ ಒಂದು ₹2 ಬರೆದಿರುತ್ತದೆ, ಇನ್ನೊಂದು ನಾಣ್ಯದ ಮುಖದಲ್ಲಿ ಆ ಒಂದು எனக்கு அது ₹1 நினைச்சேன். ಆ ಕೈಯಲ್ಲಿ ಬಂದ ತಕ್ಷಣ ಅದು ₹1 ಅಂತ ನೆನೆಸಿದೆ. ಆனா என் பாக்கெட்ல போகும்போது திரும்பிச்சு. ಅದು ಜೇಬಿನೊಳಗೆ ಹಾಕಿಕೊಳ್ಳುವಾಗ ಆ ಒಂದು ನಾಣ್ಯ ಹಾಗೆ ತಿರುಗಿತ್ತು. ₹2 ಅದು ₹2. அவனுக்கு அப்போ என்ன யாரோ முதுகு பின்னாடி என்னோட முதுகு பின்னாடி ஒரு பெரிய சம்மட்டில அடிச்சா எந்த அளவுக்கு பெயின் வருமோ அந்த அளவுக்கு எனக்கு உள்ளத்துல ஒரு பெரிய ಅಡಿ ಹೊಡೆದಿತ್ತು. ಆಗ ಒಂದು ಹಿಂದೆಗಡೆಯಿಂದ ಒಂದು ಸುತ್ತಿಗೆಯಲ್ಲಿ ಹೊಡೆದ್ರೆ ಹೇಗೆ ಒಂದು ನೋವು ಬರುತ್ತದೆ ಆ ರೀತಿಯಾಗಿ ಒಂದು ನೋವು ಉಂಟಾಯಿತು. அந்த பெயின் அது எனக்கு பின்னாடி இருந்து யாரோ அடிச்ச மாதிரி இருந்தது. ಹಿಂದೆಯಿಂದ ಯಾರೋ ಹೊಡೆದ ಹಾಗೆ. ஆனா தெரிஞ்சிட்டே பரிசுத்த ஆவியானவர் சொல்றாரு, ತಿಳಿದು ಪವಿತ್ರ ಆತ್ಮನು ಹೇಳುತ್ತಾರೆ. ಆ பாக்கெட்ல ಕೈ விட்டு எடுத்து சாரி சார் நீங்க தப்பு பண்ணிட்டீங்க, எனக்கு ₹1 தான் தரணும், ₹1 கொடுங்கன்னு கேட்டேன். அந்த ಜೇಬಿನೊಳಗೆ ಕೈ ಹಾಕಿ ಅದನ್ನ ತಿರುಗಿ ಕೊಟ್ಟು ನೀವು ನನಗೆ ₹1 ಕೊಡಬೇಕಾದ್ರೆ ₹2 ಕೊಟ್ಟಿದ್ದೀರಾ ಅಂತ ಹೇಳಿದ್ರು. ஆனா ரட்சிக்கப்படுறதுக்கு முன்னாடி ಆ ರಕ್ಷಣೆ ಹೊಂದುವುದಕ್ಕಿಂತ ಮುಂಚಿತವಾಗಿ அது எனக்கு ரொம்ப லாபம். ಆ ಒಂದು ಹಣ ಎಷ್ಟೋ ಒಂದು ಲಾಭ. கரெக்ட்டுங்களா? கடைக்கு போகும்போது கிடைச்சா லாபம், ಅಂಗಡಿಗೆ ಹೋಗುವಾಗ ಸಿಕ್ಕರೆ ಅದು ಲಾಭ. சரி, ஆனா ஏசாமி ஏற்றுக்கொண்டு பரிசுத்த ஆவியில நடத்தப்படும் பொழுது ஆண்டவர் தப்பு செய்ய அனுமதிக்கல. அந்த ದೇವರನ್ನು ಅಂಗೀಕರಿಸಿಕೊಂಡು ದೇವರ ಆತ್ಮನಲ್ಲಿ ನಾವು ನಡೆದುಕೊಳ್ಳುವಾಗ ದೇವರ ತಪ್ಪನ್ನ ಮಾಡುವುದಕ್ಕೆ ನಮ್ಮನ್ನು ಬಿಡುವುದಿಲ್ಲ. ಅದನ್ನೇ ಸತ್ಯವೇದ ಹೇಳುತ್ತದೆ. பரிசுத்த ஆவியானவரால மட்டும்தான் உங்களால என்னாலையும் இந்த உலகத்தை ஜெயிக்க முடியும், பரிசுத்தமா வாழ முடியும், கர்த்தருடைய பிள்ளைகளாய் பிரகாசிக்க. ಪವಿತ್ರ ಆತ್ಮನಿಂದಲೇ ನಿಮ್ಮಿಂದ ನಮ್ಮಿಂದ ಲೋಕದಲ್ಲಿ ದೇವರ ಮಕ್ಕಳಾಗಿ ನಾವು ಜೀವಿಸಬಹುದು, ಪರಿಶುದ್ಧವಾಗಿ ಜೀವಿಸಬಹುದು, ದೇವರ ಮಕ್ಕಳಾಗಿರಬಹುದು. அவர் நீங்க வஞ்சிக்கப்படுறதுக்கு இடம் கொடுக்க மாட்டார். ನೀವು ವಂಚಿಸಲ್ಪಡುವುದಕ್ಕೆ ಅವರ ಸ್ಥಳ ಕೊಡುವುದಿಲ್ಲ. ஆனா நீங்க ஆவியானவர்ல நிறைஞ்சிருக்கணும். ನೀವು ದೇವರ ಆತ್ಮನಲ್ಲಿ ತುಂಬಿರಬೇಕು. ஆவியானவரால் நடத்தப்படணும். ದೇವರ ಆತ್ಮನಿಂದ ನಡೆಸಲ್ಪಡಬೇಕು. எப்பொழுதும் ஆவியில அனலா இருக்கணும். ಯಾವಾಗಲೂ ಆತ್ಮದಲ್ಲಿ ಆಸಕ್ತ ಚಿತ್ತರಾಗಬೇಕು. ஜெபஜீவி இருக்கணும். ஜெபஜீவி ಪ್ರಾರ್ಥನೆಯ ಜೀವಿತ ಇರಬೇಕು. அப்படி நீங்க இருந்து பாருங்க. ಆ ರೀತಿಯಾಗಿ ನೀವು ಇದ್ದು ನೋಡಿ, உங்களை ஒரு நாள் ತಪ್ಪು செய்ய ಅನುಮತಿಸಲ್ಲ. ದೇವರು ನಿಮ್ಮನ್ನ ಒಂದು ದಿವಸವೂ ಕೂಡ ತಪ್ಪನ್ನ ಮಾಡುವುದಕ್ಕೆ ಅನುಮತಿಸುವುದಿಲ್ಲ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜಪ வாழ்க்கை குறையுறதுனால, ಪ್ರಾರ್ಥನೆಯ ಜೀವಿತ ಕಡಿಮೆ ಆಗುವುದರಿಂದ, ಬೈಬಲ್ ವಾಸಿಸುವುದು குறையுறதுனால, ವಾಕ್ಯವನ್ನು ಓದುವುದು ಕಡಿಮೆ ಆಗುವುದರಿಂದ, ಆವಿಯಾನವರು ನಮಗೆ ಇಡ ಕೊಡಕಾಮ ಇರುವುದರಿಂದ, ಪವಿತ್ರಾತ್ಮನಿಗೆ ನಾವು ಸ್ಥಳ ಕೊಡದೇ ಇರುವುದರಿಂದ ತುನಿಗರಮ ತಪ್ಪು செய்யும். ನಾವು ತಿಳಿದು ಬೇಕೆಂದು ತಪ್ಪನ್ನ ಮಾಡುತ್ತೇವೆ. துணிகரமா போய் சொல்றோம். ಬೇಕೆಂದು ತಿಳಿದು ನಾವು ಸುಳ್ಳನ್ನ ಹೇಳುತ್ತೇವೆ. துணிகரமா ನಮ್ಮ ಮಾಂಸವು ಮನಸ್ಸು ವಿರುದ್ಧವಾಗಿ ನಡೆக்கிறோம். ನಾವು ತಿಳಿದು ನಮ್ಮ ಒಂದು ಶರೀರವು ನಮ್ಮ ಮಾಂಸವು ಹೇಗೆ ನಮ್ಮನ್ನು ನಡೆಸುತ್ತಾ ಆ ರೀತಿಯಾಗಿ ನಡೆದುಕೊಳ್ಳುತ್ತೆ. ಯಾಕೆ? ಪರಿಶುದ್ಧಾತ್ಮನು ಇಲ್ಲ. ನಮಗೆ ಆ ಒಂದು ಅರಿವನ್ನು ಹುಟ್ಟಿಸುವಂತ ದೇವರ ಆತ್ಮನಿಲ್ಲ. ದೇವಜನನೇ, அந்த ದೇವಜನರೇ ಪರಿಶುದ್ಧಾತ್ಮನಲ್ಲಿ நிறைந்திரு. ಪವಿತ್ರ ಆತ್ಮನಲ್ಲಿ ತುಂಬಿರಿ. வல்லமையாக ದೇವರು ನಿಮ್ಮನ್ನ ಪ್ರಬಲವಾಗಿ ಉಪಯೋಗಿಸುತ್ತಾರೆ. ಮೂರನೆಯದಾಗಿ ಕರ್ತருக்கு ஊழியம் செய்யுங்கள். ದೇವರಿಗಾಗಿ ಸೇವೆಯನ್ನು ಮಾಡಿ ಪ್ರಕಾಶಿಸುங்கள். ಅದರ ಅರ್ಥ ಪ್ರಕಾಶಿಸಿರಿ. ಹalleluya, ಹalleluya. நீங்கள் ನಾನು ದೇವರ பிள்ளையா மாறிட்டோம். ಈಗ ನೀವು ನಾವು ದೇವರ ಮಕ್ಕಳಾಗಿ ನಾವು ಮಾರ್ಪಟ್ಟಿದ್ದೇವೆ. ದೇವರ ಆತ್ಮನಿಂದ ತುಂಬಿದ್ದೇವೆ. ಈಗ ನಾವೇನು ಮಾಡಬೇಕೆಂದ್ರೆ ಪ್ರಕಾಶಿಸಬೇಕು. ನಾವು ಪ್ರಕಾಶಿಸಬೇಕು. ನಾನು ஊழியம் செய்யணும். ದೇವರಿಗಾಗಿ ಸೇವೆ ಮಾಡಬೇಕು. ಒಬ್ಬರು ಈ ರೀತಿಯಾಗಿ ಹೇಳುತ್ತಾರೆ, நாம் அன்பு செலுத்த வேண்டிய அளவிற்கு தேவனில் அன்பு செலுத்தினால், ನಾವು ದೇವರನ್ನ ಪ್ರೀತಿಸಬೇಕಾದ ವಿಧದಲ್ಲಿ ದೇವರನ್ನ ಪ್ರೀತಿಸಿದರೆ நாம் அவரது சேவையை செய்ய வைராக்கியமாய் இருப்போம். ನಾವು ದೇವರ ಸೇವೆಯನ್ನ ಮಾಡುವುದಕ್ಕಾಗಿ ವೈರಾಗ್ಯವುಳ್ಳವರಾಗಿರುತ್ತೇವೆ. ಅವರು ಏನು ಹೇಳ್ತಾರೆ ಅಂದರೆ, உண்மையிலே உங்ககிட்ட தேவனுடைய அன்பு அளவில்லாமல் இருந்துச்சு, ನಿಜವಾಗಿ ನಿಮ್ಮಲ್ಲಿ ದೇವರ ಪ್ರೀತಿಯು ಅಳತೆ ಮೀರಿ ಇರುವುದಾದರೆ, அப்போ சொல்றாரு, உங்களுக்கு ஆண்டவருக்கு ஊழியம் செய்யக்கூடிய வைராக்கியம் வரும். ನಿಮ್ಮಲ್ಲಿ ದೇವರಿಗಾಗಿ ಸೇವೆ ಮಾಡುವಂತ ಒಂದು ವೈರಾಗ್ಯ ಬರುತ್ತದೆ. உண்மையிலே ನಿಜವಾಗಿಯೂ ಅವರಲ್ಲಿ ಎவ்வளவு ಅன்பು ಕೂರುகிறோம் ಎಂಬುದು, ನಾವು ದೇವರನ್ನ ಎಷ್ಟರ ಮಟ್ಟಿಗೆ ಪ್ರೀತಿಸುತ್ತೇವೆ ಅನ್ನುವಂಥದ್ದು ನಾಮ வாயில சொல்றதுனால அல்ல, ನಾವು ಬಾಯಿಯಲ್ಲಿ ಹೇಳುವಂತದರಲ್ಲಿ ಅಲ್ಲ, ನಾಮ ಅವರಿಗಾಗಿ செய்கிற செயல், ನಾವು ದೇವರಿಗಾಗಿ ಮಾಡುವಂತ ಕ್ರಿಯೆಗಳು. ஹalleluya, ஹalleluya. அப்போ
அப்போ நாம வாயில ஆண்டவரை நான் நேசிக்கிறேன், ஆண்டவரை நான் நேசிக்கிறேன், நான் ಬಾಯಿಯಲ್ಲಿ ದೇವರ ஆண்டவர் ரொம்ப நான் ಪ್ರೀತಿ நேசிக்கிறேன் நம்ம சொல்லலாம். ನಾವು ಬಾಯಿಯಲ್ಲಿ ದೇವರನ್ನ ನಾವು ಪ್ರೀತಿಸುತ್ತೇವೆ, ದೇವರನ್ನ ಪ್ರೀತಿಸುತ್ತೇವೆ ಎಂದು ಹೇಳಬಹುದು. ಅದಕ್ಕಿಂತಲೂ ನೀವು ஆண்டவருக்காக செய்றீங்க பாருங்க, ದೇವರಿಗಾಗಿ ಮಾಡುತ್ತೀರಲ್ಲ, அதுதான் ஆண்டவருக்கு மேல வச்சிருக்க அன்பு. ಅದೇ ನೀವು ದೇವರ ಮೇಲೆ ಇಟ್ಟಿರುವಂತ ಪ್ರೀತಿಯನ್ನು ತೋರಿಸುವುದು. ஹalleluya 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 ஹalleluya. கர்த்தருக்கு ஊழியம் என்ன அர்த்தம்? ಕರ್ತನಿಗೆ ಸೇವೆ ಅನ್ನುವಂಥದ್ದು தேவனுடைய அன்பை இந்த உலகத்துக்கு வெளிப்படுத்துவது, ದೇವರ ಪ್ರೀತಿಯನ್ನು ನಾವು ಲೋಕಕ್ಕೆ ತೋರಿಸುವಂಥದ್ದು. ಅದೇ ನಾವು ದೇವರಿಗಾಗಿ ಮಾಡುವಂತ ಸೇವೆ. ஆண்டவர் அன்புள்ளவர், ದೇವರು ಪ್ರೀತಿ ಉಳ್ಳವರು, ದೇವರು ಒಳ್ಳೆಯವರು, ஆண்டவர் பரிசுத்த, ದೇವರು ಪರಿಶುದ್ಧರು, அவர் ஒருவரே தெய்வம், ಆತನೊಬ್ಬನೇ ದೇವರು. இந்த தேவ ಅன்பು இந்த உலகத்துக்கு வெளிப்படுத்துற ದೇವರ ಪ್ರೀತಿಯನ್ನು ನಾವು ಲೋಕಕ್ಕೆ ತೋರಿಸುತ್ತೇವಲ್ಲ, ಅದೇ ಸೇವೆಯು. ஹalleluya ஹalleluya. நீங்க ஆண்டவரை குறித்து மற்றவங்களுக்கு சொல்றது இது கடினமான காரியம், இல்லை செய்து ஒரு வேலைன்னு நீங்க நினைக்காம, ನೀವು ದೇವರ ಕುರಿತಾಗಿ ಇನ್ನೊಬ್ಬರ ಬಳಿಯಲ್ಲಿ ಹೇಳುವಂತದ್ದು ಬಹಳ ಕಷ್ಟವಾದಂತ ಒಂದು ಕಾರ್ಯ, ಇದೊಂದು ಕೆಲಸ ಎಂದು ನೆನೆಸದೆ, தேவன் நமக்கு ஊற்றின அன்பு, ಇದು ದೇವರು ನಮ್ಮಲ್ಲಿ ಸುರಿಸಿರುವಂತ ಪ್ರೀತಿ. அவர் நல்லவர்னு ಜನಗಳಿಗೆ சொல்றார், ಆತನು ಒಳ್ಳೆಯವನು ಎಂದು ಹೇಳಿ ಜನರಿಗೆ ಅದ್ಭುತ செய்கிறவர் ಜನಗಳಿಗೆ, ಆತನ ಅದ್ಭುತ ಮಾಡುವಾತನೇ ಬಿಡುಗಡೆಯಾಗುವವರು ಜನಗಳಿಗೆ சொல்றார், ಆತನ ಬಿಡುಗಡೆ ಮಾಡುವಾತನೇ ಎಂದು ದೇವರಿಗೆ ಹೇಳುವಂತ, ಇತರರಿಗೆ ತಿಳಿಸುವಂತದ್ದು. ஹalleluya ஹalleluya. நல்ல தெய்வம், ಆತನು ಒಳ್ಳೆಯ ದೇವರು. அன்பு எங்கிட்ட இருக்கும் ಆ பொழுது ಪ್ರೀತಿ ನಮ್ಮಲ್ಲಿರುವಾಗ ಅದು என்னை செயல்படுத்த வைக்கும், ನಾವು ಅದನ್ನ ನಮ್ಮೊಳಗಿನಿಂದ ಅದು ನಾವು ಕ್ರಿಯೆ ಮಾಡುವಂತೆ ನಮ್ಮನ್ನ ಎಬ್ಬಿಸುತ್ತದೆ. ஹalleluya ஹalleluya. ஆகையினாலே ಆದ್ದರಿಂದ தேவ பிள்ளைகளே, ದೇವರ ಮಕ್ಕಳೇ, நாம் எதை செய்தாலும் கர்த்தருக்கென்று செய்யணும். ನಾವು ಏನನ್ನ ಮಾಡಿದರೂ ದೇವರಿಗಾಗಿ, ದೇವರಿಗೋಸ್ಕರವೆಂದು ಮಾಡಬೇಕು. ரொம்ப ஆச்சரியமான வசனம். ಈ ವಾಕ್ಯವು ಬಹಳ ಆಶ್ಚರ್ಯಕರವಾದ ವಾಕ್ಯ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 22ನೇ ವಚನ, 24ನೇ ವಚನ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆವೆಂದು. Colossians chapter 3 verse 24. Colossians chapter 3 verse 24. எதை செய்தாலும் அதை மனுஷருக்கென்று செய்யாமல் கர்த்தருக்கென்று மனப்பூர்வமாய் செய்யுங்கள். ஹalleluya. 23ನೇ ವಚನ. ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತರಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಮನುಷ್ಯನಿಗೆ செஞ்சாலும் பொறாமை வரும். ಮನುಷ್ಯನಿಗೆ ಮಾಡುವಾಗಲೇ ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಬರುತ್ತದೆ. ಯಾಕೆ ಮಾಡಬೇಕು, ನೀನ್ ಮಾಡಬೇಡ, ಆ ರೀತಿಯಾಗಿ ಮನಸ್ಸು ಹೇಳುತ್ತದೆ. ಹೌದಾ ಇಲ್ಲ? கரெக்ட்டுங்களா? பாஸ்டருக்கு எது செஞ்சாலும் பாஸ்டருக்கு செஞ்சா மனசு பிடிக்காது. ஏசாமிக்கு செஞ்சு பாருங்க, கரெக்டா? ದೇವನಿಗಾಗಿ செய்யணும், ದೇವರಿಗೋಸ್ಕರ ಮಾಡಬೇಕು, ಅವರಿಗೆ திரும்ப செய்யணும். ದೇವರು ಅದನ್ನ ಹಿಂತಿರುಗಿಸಿ ಕೊಡುತ್ತಾರೆ. அவர் நமக்கு கடன்காரன் இல்லை. ವಾಕ್ಯವು ಹೇಳುತ್ತದೆ ದೇವರು ಸಾಲಗಾರನಲ್ಲ. அவர் அமுக்கி குலுக்கி சரிந்து விழ மட்டும் மடிகளை அளந்து கொட்டுவார். ಆತನು ಅದು ಅಮ್ಮಕ್ಕಿ ಕುಲುಕಿ ಅದು ತುಂಬಿ ಹೊರಸೂಸುವಂತೆ ನಮ್ಮ ಮಡಿಲಲ್ಲಿ ಹಾಕುವಾರ. உங்கள் பிரயாசத்துக்கு ஏற்ற பலனை அவர் தருவார். ನಿಮ್ಮ ಪ್ರಯಾಸಕ್ಕೆ ತಕ್ಕ ಪ್ರತಿಫಲವನ್ನು ದೇವರು என்ன செஞ்சாலும் ನೀವು கடவுளுக்காக செய்யுங்க. ವಾಕ್ಯ ಹೇಳುತ್ತದೆ ನೀವು ಏನು ಮಾಡಿದರೂ ದೇವರಿಗೋಸ್ಕರ, ಕರ್ತನಿಗೋಸ್ಕರವೆಂದು ಮಾಡಿ. ಕರೆಕ್ಟಾ? ஹalleluya ஹalleluya. ನೀವು ಕರ್ತರಿಗಾಗಿ செஞ்சீங்கன்னா அவர் வரும் பொழுது உங்களுக்கு பலன் தரும். ನೀವು ಕರ್ತನಿಗೋಸ್ಕರವೆಂದು ನೆನೆಸಿ ಮಾಡುವಾಗ ದೇವರು ಬರುವಾಗ ನಿಮಗೆ ಪ್ರತಿಫಲವನ್ನು ಕೊಡುತ್ತಾರೆ. ஹalleluya 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 ஹalleluya. எனக்கு ஒரு ஆசை, நீங்க எல்லாரும் நம்ம லிங்கராஜபுரத்துல ஒரு சர்ச் இருக்கு, நெஹேமியா ஃபெலோஷிப். பாஸ்டர் இறந்துட்டாரு, பாஸ்டர் பேர் பாஸ்டர் பர்னபாஸ். அந்த சர்ச்ல ஒரே ஒரு சகோதரி, அவங்க பேர் வந்து ಜೀವಾ, ಸಿಸ್ಟರ್ ಜೀವಾ. ಆ ಒಂದು ಲಿಂಗರಾಜಪುರಂ ಬಳಿಯಲ್ಲಿ ನೆಹೆಮಿಯಾ ಪ್ರೇಯರ್ ಹೌಸ್ ಎಂದು ಹೇಳುವ ಒಂದು ಸಭೆಯಲ್ಲಿ ಅಲ್ಲಿ ಒಂದು ಸಹೋದರಿ ಇದ್ದಾರೆ, ಅವರ ಹೆಸರು ಜೀವಾ ಅಂತ. அவர் வந்து கனப்படுத்தினாரு, ಅವರು ಸನ್ಮಾನಿಸಿದ್ರು. அவர் சொன்னாரு, இதான் ஃபர்ஸ்ட் டைம் நான் செய்யறேன். அப்போ அவர் சொன்னாரு 100 ಆತ್ಮಗಳು அவங்க ಚರ್ಚಿಗೆ கூட்டி வந்தாங்க. ಆ ಸೇವಕರು ಹೇಳಿದ್ರು, ಅವರು ಆ ಒಂದು ಸಹೋದರಿಯು 100 ಆತ್ಮವನ್ನು ಸಭೆಗೆ ಕರೆದುಕೊಂಡು ಬಂದಿದ್ದಾರೆ. அவங்களுக்கு ಅನೇಕರು ಇವರಿಗೋಸ್ಕರವೆಂದು ಮಾಡಬೇಕು. ரொம்ப ಆಶ್ಚರ್ಯமான ವಚನ. ಈ ವಾಕ್ಯವು ಬಹಳ ಆಶ್ಚರ್ಯಕರವಾದ ವಾಕ್ಯ. ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದ 22ನೇ ವಚನ, 24ನೇ ವಚನ. ಕರ್ತನಿಂದ ಪರಲೋಕ ಬಾಧ್ಯತೆ ಎಂಬ ಪ್ರತಿಫಲವನ್ನು ಹೊಂದುವೆವೆಂದು. Colossians chapter 3 verse 24. Colossians chapter 3 verse 24. எதை செய்தாலும்
அதை மனுஷருக்கென்று செய்யாமல் கர்த்தருக்கென்று மனப்பூர்வமாய் அல்லேலூயா. 23ನೇ ವಚನ, ನೀವು ಯಾವ ಕೆಲಸವನ್ನು ಮಾಡಿದರೂ ಅದನ್ನು ಮನುಷ್ಯರಿಗೋಸ್ಕರವೆಂದು ಮಾಡದೆ ಕರ್ತರಿಗೋಸ್ಕರವೇ ಎಂದು ಮನಪೂರ್ವಕವಾಗಿ ಮಾಡಿರಿ. ಮನುಷ್ಯನಿಗೆ செஞ்சாதான் பொறாமை வரும். ಮನುಷ್ಯನಿಗೆ ಮಾಡುವಾಗಲೇ ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಬರುತ್ತೆ. ಯಾಕೆ ಮಾಡಬೇಕು, ನೀನ್ ಮಾಡಬೇಡ, ಆ ರೀತಿಯಾಗಿ ಮನಸ್ಸು ಹೇಳುತ್ತದೆ. ಹೌದಾ ಇಲ್ಲ? கரெக்ட்டுங்களா? பாஸ்டருக்கு எது செஞ்சா பாஸ்டருக்கு செஞ்சா மனசு பிடிக்காது. ஏசாமிக்கு செஞ்சு பாருங்க. கரெக்ட்டா? ದೇವನಿಗಾಗಿ செய்யணும். ದೇವರಿಗೋಸ್ಕರ ಮಾಡಬೇಕು. ಅವರಿಗೆ ತಿರುಗ ಸೇವೆ. ದೇವರು ಅದನ್ನ ಹಿಂತಿರುಗಿಸಿ ಕೊಡುತ್ತಾರೆ. ಅವರು ನಮಗೆ ಕಡನ್ಕಾರನಿಲ್ಲ. ವಾಕ್ಯವು ಹೇಳುತ್ತದೆ ದೇವರು ಸಾಲಗಾರನಲ್ಲ. ಅವರು ಅಮುಕಿ ಕುಲುಕಿ ಸರಿದು ಬಿಡಮಟ್ಟು ಮಡಿಗೆ ಅಳದು ಕೊಟ್ಟುವ. ಆತನು ಅದು ಅಮುಕಿ ಕುಲುಕಿ ಅದು ತುಂಬಿ ಹೊರಸೂಸುವಂತೆ ನಮ್ಮ ಮಡಿಲಲ್ಲಿ ಹಾಕುವ. ಉங்கள் ಪ್ರಯಾಸಕ್ಕೆ ಏற்ற பலனை அவர் தருவார். ನಿಮ್ಮ ಪ್ರಯಾಸಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಎದೆ செஞ்சாலும் ನೀವು கடவுளுக்காக செய்யுங்க. ವಾಕ್ಯ ಹೇಳುತ್ತದೆ ನೀವು ಏನು ಮಾಡಿದರೂ ದೇವರಿಗೋಸ್ಕರ ಕರ್ತನಿಗೋಸ್ಕರವೆಂದು ಮಾಡಿ. கர்த்தருக்காக செஞ்சீங்கன்னா அவர் வரும் பொழுது உங்களுக்கு பலன் தரும். ನೀವು ಕರ್ತನಿಗೋಸ್ಕರವೆಂದು ನೆನೆಸಿ ಮಾಡುವಾಗ ದೇವರು ಬರುವಾಗ ನಿಮಗೆ ಪ್ರತಿಫಲವನ್ನು ಕೊಡುತ್ತಾರೆ. ஹalleluya. 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 எனக்கு ஒரு ஆசை, நீங்க எல்லாரும் நம்ம லிங்கராஜபுரத்துல ஒரு சர்ச் இருக்கு, நெஹேமியா ஃபெலோஷிப். பாஸ்டர் இறந்துட்டாரு. பாஸ்டர் பேர் பாஸ்டர் பர்னபாஸ். அந்த சர்ச்ல ஒரே ஒரு சகோதரி, அவங்க பேர் வந்து ಜೀವ, ಸಿಸ್ಟರ್ ಜೀವ. ಆ ಒಂದು ಲಿಂಗರಾಜಪುರಂ ಬಳಿಯಲ್ಲಿ ನೆಹೆಮಿಯಾ ಪ್ರೇಯರ್ ಹೌಸ್ ಎಂದು ಹೇಳುವ ಒಂದು ಸಭೆಯಲ್ಲಿ ಅಲ್ಲಿ ಒಂದು ಸಹೋದರಿ ಇದ್ದಾರೆ, ಅವರ ಹೆಸರು ಜೀವ ಅಂತ. அவர் வந்து கனப்படுத்தினாரு. ಅವರು ಸನ್ಮಾನಿಸಿದ್ರು. அவர் சொன்னாரு, இதான் ஃபர்ஸ்ட் டைம் நான் செய்யறேன். அப்போ அவர் சொன்னாரு 100 ಆತ್ಮಗಳು ಅವನ ಚರ್ಚಿಗೆ கூட்டிட்டு வந்தாங்க. ಆ ಸೇವಕರು ಹೇಳಿದ್ರು, ಅವರು ಆ ಒಂದು ಸಹೋದರಿ 100 ಆತ್ಮವನ್ನ ಸಭೆಗೆ ಕರೆದುಕೊಂಡು ಬಂದಿದ್ದಾರೆ. அவங்களுக்கு ಅನೇಕರು ஊழியம் செய்றாங்க. ಆ ಬಂದಂತ ವ್ಯಕ್ತಿಗಳಲ್ಲಿ ಅನೇಕರ ದೇವರ ಸೇವೆಯನ್ನು ಮಾಡುತ್ತಾರೆ. ಅದರ ಒಬ್ಬರು ಮಂಜು ಕೆಂಪುರಾಜ್. ಅದರಲ್ಲಿ ಒಬ್ಬರು ಒಂದು ನೆಲ್ಮಂಗ್ಲದಲ್ಲಿ ಸೇವೆ ಮಾಡುವಂತ ಮಂಜು ಅಕ್ಕ ಮತ್ತೆ ಕೆಂಪುರಾಜ್. ஓகே. அதுக்கப்புறம் அவங்க சொந்தக்காரர், அவர் பர்வதையா பால் ஒரு பையன், அவன் சின்ன பையன் தான், அவர் ஊழியம் செய்யறாரு. அதுக்கப்புறம் இன்னொரு பிரதர் ஜீசஸ் காசுல ஊழியம் செய்யறாரு, ஜான். இவங்க எல்லாருமே அவங்க ரட்சிக்குள்ள கொண்டு வந்தாங்க. ஆனா அவங்களுக்கு கணவர் இல்லை. ಅವನ ಸಹೋದರಿಗೆ ಯಜಮಾನನಿಲ್ಲ. ಆದ್ರೆ ಅವರು ಕರೆತಂತ ಅನೇಕ ವ್ಯಕ್ತಿಗಳು ದೇವರಿಗಾಗಿ ಸೇವೆ ಮಾಡುತ್ತಿದ್ದಾರೆ. ನಾವು ಯೋಚಿಸೆ, ಆಗ ಬೋಧಕರು ಯೋಚಿಸಿದರು, தேவன் தந்த வரத்தை ದೇವರು ಕೊಟ್ಟಂತ ವರ கடவுளுக்காக செய்யும் பொழுது, ದೇವರಿಗಾಗಿ ಉಪಯೋಗಿಸುವಾಗ கர்த்தர் அவங்களை வல்லமையா பயன்படுத்துவார். ದೇವರವರನ್ನ ಪ್ರಬಲವಾಗಿ ಉಪಯೋಗಿಸುತ್ತಾರೆ. மனுஷனுக்காக செய்யல, ಮನುಷ್ಯನಿಗೋಸ್ಕರವೆಂದು ಮಾಡಬಾರದು. அல்லேலூயா. அல்லேலூயா. அத சொல்ற, கர்த்தருக்கு ஊழியம் செய்யுங்க. ಕರ್ತನಿಗೆ ಸೇವೆ ಮಾಡಿ. நீங்க கர்த்தருக்கு செய்யுங்க. ನೀವು ಕರ್ತನಿಗೆ ಮಾಡಿ. உங்களை படைத்த தெய்வத்துக்கு செய்யுங்க. ನಿಮ್ಮನ್ನು ಸೃಷ್ಟಿಸಿದ ದೇವರಿಗೆ ಮಾಡಿ. கர்த்தர் உங்களுக்கு தந்த வரங்களை பயன்படுத்தி, ದೇವರು ನಿಮಗೆ ಕೊಟ್ಟಂತ ವರಗಳನ್ನು ಉಪಯೋಗಿಸಿ. அல்லேலூயா. 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 ஆகையால கர்த்தர் உங்களுக்கு என்ன செய்வாரா, அதுக்கு ஏற்ற பலனை நீங்கள் பெறும்படி உங்களுக்கு உதவி செய்வார். அந்த ದೇವರು ಅದಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಹೊಂದುವಂತೆ ಮಾಡುತ್ತಾರೆ. அல்லேலூயா. அல்லேலூயா. உங்களை வாழ வைக்கிற தெய்வம், ನಿಮ್ಮನ್ನ ಜೀವಿಸುವಂತೆ ಮಾಡುವಂತ ದೇವರು, ನಿಮ್ಮನ್ನ ಮಾರ್ಗ ನಡೆಸುವಂತ ದೇವರು, ಉದವಿ செய்கிற தெய்வம், ನಿಮಗೆ ಸಹಾಯ ಮಾಡುವಂತ பாதுகாக்கிற தெய்வம், ನಿಮ್ಮನ್ನ ಕಾಯುವಂತ ದೇವರು, தேவைகளை சந்திக்கிற ನಿಮ್ಮ தெய்வம், ಅಗತ್ಯತೆಗಳನ್ನ ಒದಗಿಸುವಂತ ದೇವರು. அல்லேலூயா. அல்லேலூயா. அவருக்காக செய்யுங்க. ಆತನಿಗೋಸ್ಕರ ನೆನೆಸಿ, அவருக்காக நில்லுங்க. ಆತನಿಗೋಸ್ಕರ ನಿಲ್ಲಿರಿ. ಅವರು உங்களுக்கு தந்த காரியத்தை நிறைவேற்றி முடியுங்க. ಆತನು ನಿಮಗೆ ಕೊಟ್ಟಂತ ಕಾರ್ಯವನ್ನು ನೆರವೇರಿಸಿ ಮುಗಿಸಿ. பரலோகராஜ்யத்துல கர்த்தர் உங்களை எல்லாரும் முன்னாடி கனப்படுத்துவார். ಪರಲೋಕ ರಾಜ್ಯದಲ್ಲಿ ದೇವರು ಎಲ್ಲರ ಮುಂಭಾಗವಾಗಿ ನಿಮ್ಮನ್ನು ಸನ್ಮಾನಿಸುತ್ತಾರೆ. ಸಭೆಯಲ್ಲಿ உங்களை நிற்க வச்சு, ಅವರ ಸರ್ವಾಂಗ ಸಭೆಯಲ್ಲಿ ದೇವರು ನಿಮ್ಮನ್ನು ನಿಲ್ಲಿಸಿ ಸನ್ಮಾನಿಸುತ್ತಾರೆ. ஹalleluya. எனக்கு கொடுக்கப்பட்ட கிருபை, ಇದೇ ಬೋಧಕರಿಗೆ ಕೊಡಲ್ಪಟ್ಟಂತ ಕೃಪೆ. எப்படியாவது கர்த்தர் உங்களுக்கு தந்த காரியத்தை நீங்கள் பயன்படுத்துவதற்கு உங்களை உற்சாகப்படுத்தி உங்களை வழிநடத்துவதுதான் கர்த்தர் பாஸ்டர்ஸ் தந்த கிருபை. ಹೇಗಾದರೂ ದೇವರು ನಿಮಗೆ ಕೊಟ್ಟಿರುವಂತ ಕೃಪಾವರವನ್ನು ನೀವು ಉಪಯೋಗಿಸಿ
ಅದರಿಂದ ದೇವರ ಸೇವೆಯನ್ನ ಮಾಡುವಂತ ನಿಮ್ಮನ್ನ ಪ್ರೋತ್ಸಾಹಿಸುವಂತದ್ದೇ ಒಂದು ದೇವರ ಬೋಧಕರಿಗೆ ದೇವರು ಕೊಟ್ಟಿರುವಂತ ಕೆಲಸ. அந்த 5 ஊழியக்காரங்க இருக்காங்கன்னு சொல்றாங்க. அந்த 5 ಸೇವೆಗಳು ಇದೆ ಎಂಬುದಾಗಿ ಹೇಳುತ್ತಾರೆ. ಯಾವುದಕ್ಕಾಗಿ? ಸಭೆ ಸೀರ್ಪರುಂದನು, ಸಭೆಯನ್ನ ಒಂದು ಸರಿಪಡಿಸುವುದಕ್ಕಾಗಿ, ಸಭೆ ಪ್ರಕಾಶಿಸುವಂತೆ ಮಾಡುವುದಕ್ಕಾಗಿ, ಅನೇಕ ಜನರಿಗೆ ಬಿಡುಗಡೆಯಾಗಬೇಕು, ಪ್ರಕಾಶಿಸಿ ಅನೇಕ ಜನರಿಗೆ ಬಿಡುಗಡೆಯಾಗಿರುವಂತ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಎಷ್ಟು ಜನ ದೇವರಿಗಾಗಿ ಪ್ರಕಾಶಿಸುವುದಕ್ಕಾಗಿ ಬಯಸುತ್ತೀವಿ? ನಾವೆಲ್ಲರೂ ಎದ್ದು ನಿಂತು ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಡೋಣ. ನಾವೆಲ್ಲರೂ ಒಪ್ಪಿಸಿಕೊಡೋಣ. 2 ನಿಮಿಷ ದೇವರ ಸನ್ನಿಧಾನ. ಇದುವರೆಗೂ ಮನುಷ್ಯನಿಗಾಗಿ செஞ்சேன். ನಾನು ಇದುವರೆಗೂ ಮನುಷ್ಯನಿಗೋಸ್ಕರವೆಂದು ಮಾಡಿದ ದೇವರೇ, என்ன கனப்படுத்தல, ನನ್ನನ್ನು ಸನ್ಮಾನಿಸಿಲ್ಲ, ಗೌರವಪಡಿಸಲ್ಲ, ನನಗೆ ಗೌರವವನ್ನು ಸಲ್ಲಿಸಿಲ್ಲ. ಮನುಷ್ಯನ ಕಾರ್ಯದ ಕುರಿತು ಯೋಚಿಸಿದ ನಾಳು ಉಂಟು ಆಂಡವರೇ. ಈ ರೀತಿಯಾಗಿ ಯೋಚಿಸಿದಂತ ಸಮಯಗಳು ಉಂಟು ದೇವರೇ. ಮನುಷ್ಯನಿಗೆ ಆಗಲ್ಲಪ್ಪ, ನಾವು ಮಾಡುವಂತದ್ದು ಮನುಷ್ಯರಿಗಾಗಿ, ದೈವத்துக்காக செய்யப்படும். ನಾನು ಕರ್ತನಿಗೋಸ್ಕರವಾಗಿ ಮಾಡುವೆ. அவர் ஒருவரே எனக்கு பலன் தருவது, ಆತನೊಬ್ಬನೇ ನನಗೆ ಪ್ರತಿಫಲವನ್ನು ಕೊಡುವಾತ. அல்லேலூயா, ஹalleluya. எத்தனை பேர் ஆண்டவருக்காக பிரகாசிக்க ஆசைப்படுறோங்க? ಎಷ್ಟು ಜನ ದೇವರಿಗಾಗಿ ಪ್ರಕಾಶಿಸುವುದಕ್ಕಾಗಿ ஒரு தீர்மானம் எடுங்க. ಒಂದು ತೀರ್ಮಾನವನ್ನು ತೆಗೆದುಕೊಂಡು, உமக்காக நான் கிரியை செய்ய போறேன். ದೇವರೇ, ನಿಮಗಾಗಿ ನಾನು ಕ್ರಿಯೆ ಮಾಡುತ್ತೇನೆ. உமக்காக நான் கிரியை செய்ய போறேன். ನಿಮಗಾಗಿ ನಾನು ಕ್ರಿಯೆ ಮಾಡುತ್ತೇನೆ. உண்மையிலே உம்மை நேசிக்கிறேன் ஆண்டவரே. ನಾನು ನಿಜವಾಗಿಯೂ ನಿಮ್ಮನ್ನು ಪ್ರೀತಿಸುತ್ತೇನೆ. உண்மையிலே நான் நேசிக்கிறது நான் வெளிப்படுத்துவேன் ஆண்டவரே. ನಿಜವಾಗಿಯೂ ನಾನು ಪ್ರೀತಿಸುವುದನ್ನು ಪ್ರಕಟಪಡಿಸುತ್ತೇನೆ. வாயிலே சொல்றது மட்டும் இல்லப்பா, ಬಾಯಲ್ಲಿ ಹೇಳುವಂತದ್ದು ಮಾತ್ರ. உமக்காக நான் கிரியை செய்ய போறேன். ನಿಮಗಾಗಿ ನಾನು ಕ್ರಿಯೆ ಮಾಡುತ್ತೇನೆ. நான் உம்மை நேசிக்கிறதை காட்ட போறேன் ஆண்டவரே. ನಾನು ನಿಮ್ಮನ್ನು ಪ್ರೀತಿಸುವುದನ್ನು ತೋರಿಸುತ್ತೇನೆ. எவ்வளவாய் நேசிக்கிறேன் என்று ಅನೇಕರಿಗೆ விளங்கும்படி செய்ய போறேன். ನಾನು ನಿಮ್ಮನ್ನು ಎಷ್ಟಾಗಿ ಪ್ರೀತಿಸುತ್ತೇನೆ ಅಂತ ಹಲವಾರು ಜನರಿಗೆ ತೋರಿಸಬೇಕು. எனக்கு உதவி செய்யுங்க, ಸಹಾಯ ಮಾಡಿದ್ದೇವೆ, உதவி செய்யுங்க, ಸಹಾಯ ಮಾಡಿದ್ದೇವೆ. என்னுடைய வரங்களை நான் அழிய விட மாட்டேன். ನನ್ನಲ್ಲಿರುವಂತಹ ಒಂದು ವರಗಳನ್ನ ಅಳಿದು ಹೋಗುವಂತ ಪೌಲ್ ಆಂಡವರೇ தீமோத்தேயுக்கு இந்தபடி சொல்றான் ஆண்டவரೇ. ಅಪೊಸ್ತಲನಾದ ಪೌಲನು ತೀಮೋಥಿಗೆ ಈ ರೀತಿಯಾಗಿ ಕರ್ತನಿಂದ பெற்றுக்கொண்ட வரத்தை அனல் மூட்டி எழுப்பி விடு. ನೀನು ಕರ್ತನಿಂದ ಪಡೆದುಕೊಂಡಂತ ವರವನ್ನ ಅದನ್ನ ಹಚ್ಚಿ ಉರಿಯುವಂತೆ, ಅದು ಅವಿಂದು ಹೋಗ ಬಿಡಾದೆ, ಅದನ್ನ ಹಾಗೆ ತಣ್ಣಗಾಗಿ ಹೋಗುವಂತೆ, ಅದು ಎರಿದು ಪ್ರಕಾಶಿಕ செய், ಅದು ಉರಿದು ಪ್ರಕಾಶಿಸುವಂತೆ அழைப்பை நிறைவேற்று. ಕರೆಯುವಿಕೆಯನ್ನು ನೀನು ನೆರವೇರಿಸು ಆಂಡವರೇ. அதுபோல என்னுடைய வாழ்க்கையை ஒப்பு கொடுக்கிறேன் அப்பா. ದೇವರೇ, ಅದೇ ರೀತಿಯಾಗಿ ನಮ್ಮ ಜೀವಿತವನ್ನು ಒಪ್ಪಿಸಿಕೊಡುತ್ತೇನೆ. எனக்கு தந்த கிருபைகளே, ನಮಗೆ ಕೊಟ್ಟಂತ ವರಗಳೇ ಆಂಡವರೇ, ನಮಗೆ ಕೊಟ್ಟಂತ ಕೃಪಾವರಗಳನ್ನ ಅಳಿದು ಹೋಗಡ ಮಾಟಾನೆ, ಅದು ನಶಿಸಿ ಹೋಗುವಂತೆ ಬಿಡುವುದಿಲ್ಲ. ஆண்டவருக்காக பயன்படுத்த ದೇವರಿಗಾಗಿ ஒரு தீர்மானம் எடுக்கிறான். ಈ ದಿವಸದ ಒಂದು ತೀರ್ಮಾನ, உமக்காக ಅದನ್ನು பயன்படுத்த போறான். ನಿಮಗಾಗಿ ಅದನ್ನು ಉಪಯೋಗಿಸು. உலகத்தில் எங்களுக்கு மேன்மை வேண்டாம். ಈ ಲೋಕದಲ್ಲಿ ನಮಗೆ ಯಾವುದೇ ಒಂದು ಶ್ರೇಷ್ಠತೆ ಬೇಡ. ಎಲ್ಲರಿಗೂ ಮುಂಭಾಗ ಘನಪಡುತ್ತೀರಿ. ಪರಲೋಕದಲ್ಲಿ ನೀವು ಎಲ್ಲರ ಮುಂದೆ ನಮ್ಮನ್ನು ಘನಪಡಿಸುತ್ತೀರಿ. ಉಮக்காக ಪ್ರಕಾಶಿಸುವುದು, ನಿಮಗಾಗಿ ಪ್ರಕಾಶಿಸುವಂತೆ ಸಹಾಯ ಮಾಡಿ. ಅಸದಿಯಾಗಿರಬಾರದು, ಆಲಸ್ಯವಾಗಿರದೆ ಜಾಗೃತೆಯಿಂದಿರುವಂತೆ ಸಹಾಯ ಮಾಡಿ. ಆತ್ಮದಲ್ಲಿ ಆಸಕ್ತ ಚಿತ್ತರಾಗಿರುವಂತೆ ಸಹಾಯ ಮಾಡಿ. ಕರ್ತನ ಸೇವೆಯನ್ನು ಮಾಡುವುದಕ್ಕೆ ಸಹಾಯ ಮಾಡಿ. ನಮ್ಮನ್ನು ನಡೆಸಿದೆ, ಈ ಸಭೆ ಪ್ರಕಾಶಿಸುವಂತೆ ಮಾಡಿದೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಆಮೆನ್. ಹಲ್ಲೆಲೂಯಾ. ಓಕೆ, ಸ್ವಲ್ಪ ಕೂತ್ಕೊಳ್ಳಿ, 2 minutes ಮುಗಿಸ್ತೀವಿ. ಚಿಕ್ಕ ಕಾರ್ಯ, ಪ್ರಸಂಗದಲ್ಲೇ ಹೇಳ್ಬಾರದು ಎಂದು